ಕ್ರಿಸ್ತೇತ್ ಸ್ವಾಮಿ ನಾಮದಲ್ಲಿ ಆಸರ ಟಿವಿ ಎಲ್ಲ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯದಲ್ಲಿ ತಮ್ಮ ಸುವಾರ್ತಿಕ ಜೀವಿತದ ಅನುಭವ, ಸುವಾರ್ತಿಕ ಜೀವಿತದ ಸಾಕ್ಷಿ ಇದನ್ನು ಹಂಚಿಕೊಳ್ಳುವುದಕ್ಕಾಗಿ ಪಾಸ್ಟರ್ ರಾಮಕೃಷ್ಣ ಅವರಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್ ಸ್ವಾಗತ. ಥ್ಯಾಂಕ್ ಯು. ಪಾಸ್ಟರ್, ನೀವು ಎಲ್ಲಿ ಸೇವೆ ಮಾಡ್ತಿದ್ದೀರಿ ಈಗ? ನಾವು ಹಿರಿಯೂರು ಪಟ್ಟಣದಲ್ಲಿ ಅರ್ಷದ ಘಾಟ್ ಎನ್ನುವಂಥ ಒಂದು ಸ್ಥಳದಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಓಕೆ, ಹೇಗೆ ನಡೀತಿದೆ ಪಾಸ್ಟರ್ ಸೇವೆ ಎಲ್ಲ? ಸೇವೆ ಎಲ್ಲ ದೇವ ಕೃಪೆ ಚೆನ್ನಾಗಿ ನಡೀತಾ ಇದೆ. ದೇವರು ನಡೆಸ್ತಾ ಇದ್ದಾರೆ. ಖಂಡಿತ. ಓಕೆ, ನೀವು ಕುಟುಂಬವಾಗಿ ಸೇವೆ ಮಾಡ್ತಿದ್ದೀರಾ? ಹಾಂ, ಕುಟುಂಬವಾಗಿ ನನಗೆ ಇಬ್ಬರು ಮಕ್ಕಳಿದ್ದಾರೆ. ಹೆಂಡತಿ, ನಾವು 4 ಜನರು ಇದ್ದೀವಿ. ಇಬ್ಬರು ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ. ನಾನು ನನ್ನ ಹೆಂಡತಿ ಸೇವೆ ಮಾಡ್ತಾಯಿದ್ದೀವಿ. ಏನು ಕೆಲಸ ಮಾಡ್ತಿದ್ದಾರೆ ಅವರು? ನನ್ನ ಮಕ್ಕಳು ಒಂದು ಶೋರೂಮಲ್ಲಿದೆ, ಹೊಂಡಾ ಶೋರೂಮ್ ಅಂತೇಳಿ ಒಂದು ಬೈಕ್ ಶೋರೂಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಏನು ಕಲ್ತಿದ್ದಾರೆ ಭಾಷೆ ಅವರು? ಅವರಿಗೆ ಮೆಕ್ಯಾನಿಕ್ ಆಗಿದ್ದಾರೆ. ಮೆಕ್ಯಾನಿಕ್ ಆಗಿದ್ದಾರೆ. ಓಕೆ ಫಸ್ಟ್ ನಿಮ್ಮ ಬಾಲ್ಯ ಜೀವಿತಕ್ಕೆ ಸ್ವಲ್ಪ ಬರುವ. ನೀವು ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ ಭಾಷೆ? ಎಲ್ಲಿ ಹುಟ್ಟಿದ್ದು? ನಾನು ಆ್ಯಕ್ಚುಲಿ ಒಂದು ಹಾಲ್ ಮಾದೇನಹಳ್ಳಿ ಎನ್ನುವಂಥ ಒಂದು ಸ್ಥಳ, ಎಲ್ಲಿ? ಇಲ್ಲಿಂದ ಹಿರಿಯೂರಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಾಲ್ ಮಾದೇನಹಳ್ಳಿ ಅನ್ನೋಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಇದ್ದವನು ನಾನು ಓದ್ಕೊಂಡಿದ್ದವನು. ನಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ತಾಯಿ ಅವರು ಚಮ್ಮಾರಕ್ಕೆ ಕೆಲಸ ಮಾಡ್ತಾಯಿದ್ರು, ಚಪ್ಪಲಿ ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಅದರಿಂದ ಬರೋಂಥ ಹಣದಲ್ಲಿ ನಮ್ಮನ್ನು ಜೀವನ ಸಾಗ್ತಾಯಿದ್ವಿ. ಕೊನೆಗೆ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ? ನಾವು 2 ಮಕ್ಕಳು ನಮ್ಮ ತಂದೆಗೆ. ನಾನು ನನ್ನ ತಮ್ಮ ಆಕಸ್ಮಿಕವಾಗಿ ಹಾರ್ಟಲ್ಲಿ ನೀರು ತುಂಬಿ ಅವರು ಈ ಲೋಕವನ್ನು ಬಿಟ್ಟು ಹೋದರು. ಎಷ್ಟು ವರ್ಷ? ಹೆಚ್ಚು ಕಡಿಮೆ 15 ವರ್ಷ ಆಯಿತು ಅವರು ಇಲ್ಲಿಂದ ಹೋಗಿ. ನಮ್ಮ ತಂದೆಗೆ ನಾನು ಒಬ್ಬನೇ ಮಗ. ಓಕೆ, ನಿಮ್ಮ ತಂದೆ ಸ್ವಭಾವ ಯಾವ ರೀತಿ? ತಂದೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತವ ಅಷ್ಟೇ? ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಅವರು ಮುಂಚೆ ಎಲ್ಲ ಇದು ಬೀಡಿ ಸಿಗರೇಟ್ ಸೇದೋದು, ಆಮೇಲೆ ಕುಡ್ತಾ ಎಲ್ಲ ಇತ್ತು ಅವ್ರಿಗೆ, ಎಲ್ಲ ಇತ್ತು. ಮನೇಲಿ ಗಲಾಟೆ ಎಲ್ಲ ಆಗ್ತಿತ್ತಾ? ಮನೇಲಿ ಅಂಥ ಗಲಾಟೆ ಏನಿಲ್ಲ. ಎಲ್ಲ ಅವ್ರ ಪಾಡಿಗೆ ಅವರು ಸುಮ್ಮನೆ ಇರೋರಷ್ಟೇ. ಬಟ್ ಏನಂದ್ರೆ ನಾನು ಹಿಂದಿನ ಜೀವಿತಕ್ಕೆ ಹೋದಾಗ ನಾನು ನಾನು SLC ಪಾಸ್ ಮಾಡಿದೆ, ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಅವಾಗ ಒಂದು ಹಣಕಾಸಿಂದೆಲ್ಲ ತೊಂದರೆ ಆಯಿತು. ಅಂದರೆ ಕಷ್ಟದ ಮೇಲೆ ಓದಿಸಿದ್ದಾರೆ ಅವರು? ಹಾಂ, ಕಷ್ಟಪಟ್ಟು ಓದಿಸಿದ್ದಾರೆ. ಅದರಲ್ಲೇ ಜೀವನ ಮಾಡಿ ನಮ್ಮ ತಾಯಿ ಕೂಲಿ ಮಾಡಬೇಕು, ನಮ್ಮ ತಂದೆ ಚಪ್ಪಲಿ ಕೆಲಸ ಮಾಡಬೇಕು. ಅದರಿಂದ ಬಂದಂಥ ಹಣದಲ್ಲಿ ನನಗೆ ಹಾಸ್ಟೆಲ್ ಇಟ್ಟು ಓದಿಸ್ತಾಯಿದ್ರು. ಓಕೆ, ಫಸ್ಟ್ ನಿಮ್ಮ ಒಂದು ಬಾಲ್ಯ ಅಥವಾ ಶಾಲೆ ಹೋಗೋ ಸಮಯದಲ್ಲಿ ನಿಮ್ಮ ಸ್ವಭಾವ ಹೇಗಿತ್ತು ಭಾಷೆ? ಚೆನ್ನಾಗಿತ್ತು ಬ್ರದರ್. ಏನು ಕೆಟ್ಟ ಅಂಥ ಕೆಟ್ಟ ಹವ್ಯಾಸಗಳು ಏನಿರಲಿಲ್ಲ. ಫ್ರೆಂಡ್ಸ್ಗಳು ಅವಾಗೆಲ್ಲ ತುಂಬ ಭಯದಲ್ಲಿ ಇರ್ತಾಯಿದ್ದೆ ನಾನು. ತುಂಬ ಭಯ ಅಂದರೆ ತುಂಬ ಭಯ. ಒಬ್ಬ ಮನುಷ್ಯ ಯಾರಾದರೂ ದಪ್ಪ ವ್ಯಕ್ತಿ ಬಂದು ಮಾತಾಡ್ಸಿದ್ರು ಕೂಡ ನಡಗ್ತಾ ಇದ್ದೆ. ಅಂಥ ಒಂದು ಭಯದಲ್ಲಿದ್ದೆ. ನಾನು SLC ಆದಮೇಲೆ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ನನ್ನ ಜೀವನ ಸ್ವಲ್ಪ ಚೇಂಜ್ ಆಯಿತು. ಅವಾಗೆಲ್ಲ ಸ್ವಲ್ಪ ಕೆಟ್ಟ ಹವ್ಯಾಸಗಳನ್ನು ಸ್ನೇಹಿತರ ಜೊತೆ ಸೇರಿ ಕೆಟ್ಟ ಹವ್ಯಾಸಗಳನ್ನು ಅಭ್ಯಾಸ ಮಾಡಿಕೊಂಡೆ. ಅಂದರೆ ಈಗ ಫ್ರೆಂಡ್ಗಳು ಈಗ ಲೀಸರ್ ಟೈಮಲ್ಲಿ ಹೊರಗಡೆ ಹೋಗೋದು. ಈಗ ಯಾರೋ ಒಬ್ಬ ಫ್ರೆಂಡು ಬೀಡಿ ಹೊಡಿತಾನೆ, ಸಿಗರೇಟ್ ಹೊಡಿತಾನೆ ಅಂದರೆ ಅವನ ಜೊತೆಗೆ ಸೇರಿ ಇದಾಗಿರುತ್ತೆ, ಹೀಗಿರುತ್ತೆ, ಲೈಫಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು. ಅವ್ರ ಜೊತೆ ಸೇರಿ ನಾವು ಕೂಡ ಅದನ್ನು ಮಾಡ್ಕೊಂಡು ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಆ ಒಂದು ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಕೆಟ್ಟವನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ರಿ. ಕೊನೆಗೆ ಏನಾಯಿತು ಅಂದರೆ, ಹೀಗೆ ಕಾಲೇಜು ಸೆಕೆಂಡ್ ಇಯರ್ PUC ಓದ್ತಾ ಇದ್ದೆ. ರಜೆಗಳು ಬಂದಾದಮೇಲೆ ಏನು ಮಾಡೋದು? ಹಳ್ಳಿಯಲ್ಲಿ ಹೋಗಿ ಇರೋಕ್ಕಾಗಲ್ಲ, ಚಿತ್ರದುರ್ಗದಲ್ಲಿ ಓದ್ತಾ ಇದ್ವಿ. ಹಳ್ಳಿಯಲ್ಲಿ ಹೋಗಿ ಏನು ಮಾಡೋದು ಅಂತೇಳಿ ಕೊನೆಗೆ ಕೆಲವು ಕಡೆ ಕೆಲಸ ನೋಡೋಣ ಅಂತಂದೇಳಿ ನೋಡಿದ್ವಿ. ಆಗ ಎಲ್ಲೂ ಕೆಲಸಗಳು ಅಷ್ಟು ಸಿಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಗೊತ್ತಿರೋರು ಹೇಳಿದರು, ಒಂದು ಬಾರಲ್ಲಿ ಕೆಲಸ ಇದೆ, ಸಪ್ಲೈಯರ್ ಕೆಲಸ, ನೀನು ಹೋಗ್ತೀಯಾ ಅಂತ. ಸರಿ ಆಯಿತು ಅಂಥೇಳಿ. ಯಾಕಂದರೆ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ನಾವು ಅಂಥ ಒಂದು ರೂಟಲ್ಲಿದ್ವಿ. ಆಗಲೇ ಕಲ್ತಿದ್ದಾಗಿತ್ತು. ಅವಾಗ ಡ್ರಿಂಕ್ಸ್ ಮಾಡ್ತಾಯಿದ್ವಿ. ಇದೆಲ್ಲ ಮಾಡುವಂಥ ಮನೆಯವರಿಗೆ ಗೊತ್ತಾಗ್ತಿಲ್ವಾ? ಇಲ್ಲ, ಅದು ಮನೆಯವರಿಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇರ್ತಾಯಿದ್ರು. ಅವ್ರು ಯಾವಾಗಲೂ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸರಿ ಬರೋದು. ನಾವು ಹಾಸ್ಟೆಲಲ್ಲಿದ್ವಿ. ಆ ಸಮಯದಲ್ಲಿ ಅಲ್ಲಿ ಯಾರು ಅಂತ ಒಂದು ಹೇಳೋರು ಯಾರು ಅನ್ನೋಂತಿರ್ತಿರಲಿಲ್ಲ. ಕಾಲೇಜುಗಳಲ್ಲಿ ಈಗ ಅಷ್ಟೊಂದು ನಮ್ಮನ್ನು ನೋಡೋ ಅಂಥ ಇದಿರ್ತಿರಲಿಲ್ಲ. ಸರಿ ಅನ್ನೋದು ನಾವು ಹುಡುಗರು ಮಧ್ಯದಲ್ಲಿ ಸುಮ್ಮನೆ ಹಾಗೆ ಬೆಳ್ಕೊಂಡು ಹೋದ್ವಿ. ಕೊನೆಗೆ ಬಾರಲ್ಲಿ ಸೇರಿಕೊಂಡು, ಬಾರಲ್ಲಿ ಹೆಲ್ಪರ್ ಆಗಿ ಫಸ್ಟು ಸಪ್ಲೈಯರ್ ಆಗಿ ಸೇರಿಕೊಂಡೆ. ಆಗಿಂದ ಅಭ್ಯಾಸ ಮಾಡ್ತಾ ಕೊನೆಗೆ ಆ ಬಾರಲ್ಲಿ ಕ್ಯಾಶಿಯರ್ ಅದೇ. ಅದಕ್ಕಿಂತ ಮುಂಚೆ ದೊಡ್ಡ ಕುಡ್ಕಾದೆ. ಹೌದು, ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ. ಸಪ್ಲೈ ಮಾಡ್ಬೇಕಾದ್ರೆ ಅವಾಗಲೇ ಕುಡಿತಾ ಇದ್ದೆ. ಸ್ವಲ್ಪ ಅಭ್ಯಾಸ ಮಾಡಿದ್ದು.
ಅದಾದಮೇಲೆ ಕೊನೆಗೆ ಅವ್ರೇನು ಮಾಡಿದರು, ಆ ಬಾರಲ್ಲಿ ಸ್ವಲ್ಪ ಚೆನ್ನಾಗಿದ್ದೆ. ಯಜಮಾನರು ಅವರು ಕ್ಯಾಶಿಯರ್ ಜೊತೆ ಅವರೆಲ್ಲ ಜೊತೆಗೆ ಚೆನ್ನಾಗಿದ್ದು, ವಿಶ್ವಾಸದಲ್ಲಿ ಹಣದ ವಿಷಯಲ್ಲಾಗಲಿ ತುಂಬ ಚೆನ್ನಾಗಿರ್ತಾಯಿದ್ದೆ. ಬಟ್ ಒಳಗಿರ್ತಕ್ಕಂಥ ರಹಸ್ಯಗಳು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವರು ಕುಡಿತಾರೆ, ಇವರು ಮಾಡ್ತಾರೆ ಅನ್ನೋದು ಏನೋ ವಿಷಯ ಗೊತ್ತಾಗ್ತಿರಲಿಲ್ಲ. ಬಟ್ ಅವ್ರು ನನ್ನ ಮೇಲೆ ನೋಡಿದ್ರೆ ಒಳ್ಳೆಯನಾಗಿರ್ತಾಯಿದ್ದೆ. ಆ ಟೈಮಲ್ಲಿ ಅವ್ರೇನು ಮಾಡಿದರು, ಅಲ್ಲೇ ಒಂದು ಆ ಬಾರ್ಗೆ ಅವರು ನೀನು ಕ್ಯಾಶಿಯರಾಗಿ ಇಲ್ಲೇ ಇದ್ಬಿಡು ಅಂತೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ದಿವಸ 2 ವರ್ಷ ಅಲ್ಲೇ ಕ್ಯಾಶಿಯರ್ ಆಗಿದ್ದೆ ಚಿತ್ರದುರ್ಗದಲ್ಲಿ ಒಂದು ಬಾರಲ್ಲಿ. ಕೊನೆಗೆ ಅಲ್ಲಿ ಒಂದು ಕೆಲಸದ ವಿಷಯವಾಗಿ ಜಗಳ ಆಯಿತು. ಜಗಳ ಆಗಿ ಅಲ್ಲಿಂದ ಬಿಟ್ಟು ನಾನು ಬೆಂಗಳೂರು ಪ್ರಾಂತ್ಯಕ್ಕೆ ಹೋದೆ. ಓಕೆ, ಆ್ಯಕ್ಚುಲಿ ಬಸ್ ನೀವು ಕಲ್ತಿದ್ದೀರಲ್ಲ ಬಸ್ ನೀವು? ಹಾಂ. ಎಷ್ಟು ಕಲ್ತಿದ್ದೀರಿ ನೀವು ಶಾಲೆಗೆ, ಕಾಲೇಜ್ ಎಷ್ಟು? ಸೆಕೆಂಡ್ ಇಯರ್ PUC. ಸೆಕೆಂಡ್ ಇಯರ್ PUC ಅದು ಕಂಪ್ಲೀಟ್ ಆಗಲಿಲ್ಲ. ನಾನು ಕಂಪ್ಲೀಟ್ ಮಾಡಿಲ್ಲ, ಅರ್ಧಕ್ಕೆ ಬಿಟ್ಟಿದ್ದದು. ಯಾವಾಗ ಬಾರಿಗೆ ಸೇರಿಕೊಂಡು ಅಲ್ಲಿಂದ ಲೈಫೇ ಚೇಂಜ್ ಆಯಿತು. ಇದೆಲ್ಲ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಅದೇ ಒಂದು ಲೋಕ ಕಟ್ಕೊಂಡು ನಾನೇ ಹೋಗ್ಬಿಟ್ಟು. ಈಗ ನೀವು ಕಾಲೇಜ್ ಬಿಟ್ಟಿರೋಂಥ ನಿಮ್ಮ ಮನೆಯವರಿಗೆ ಗೊತ್ತಾಗಲಿಲ್ಲ ಅಷ್ಟೇ? ಅದು ಗೊತ್ತಾಯ್ತು ಅವ್ರಿಗೆ. ಯಾವಾಗ ಅಂದರೆ ಒಂದು ಸಾರಿ ಒಂದು ಬಾರಲ್ಲಿ ಗಲಾಟೆ ಆಯಿತು ಜೋರಾಗಿ. ಹೀಗೆ ಆಗೋ ಕುಡಿಯೋಕ್ಲಿಕ್ಕೆ ಬಂದವರೊಬ್ಬರು ಈಗ ಯಾವುದೋ ವಿಷಯವಾಗಿ ಜಗಳ ಆಡ್ತಾ ಕೆಲವೊಂದು ಭಾಷೆಗಳು ಮಾತಾಡಿದಾಗ ನಾನು ಕೂಡ ಜಗಳ ಮಾಡಿದ್ವಿ, ಇಬ್ಬರು ಹೊಡೆದಾಡಿದ್ವಿ. ಆ ಟೈಮಲ್ಲಿ ಅದು ಚಿತ್ರದುರ್ಗ ಬಿಡೋಂಥ ಪರಿಸ್ಥಿತಿ ಬಂದ್ಬಿಡ್ತು ಜಗಳ ಆಡಿ. ಆ ಟೈಮಲ್ಲಿ ಏನು ಮಾಡಿದ್ರು, ಇನ್ನಿದ್ರೆ ಅವರೆಲ್ಲ ದೊಡ್ಡ ಟೀಮು, ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡು. ಇನ್ನು ಅವಂಥವ್ರಿಗೆ ಹೊಡೆದಾಗ ಅವ್ರೇನು ಮಾಡ್ತಾರೆ, ಸುಮ್ಮನೆ ಬಿಡಲ್ಲ. ಆ ಬೈಕ್ ಏನು ಮಾಡಿದ್ರು, ಅಲ್ಲಿದ್ದೋ ಅಂತ ಹೇಳಿದರು, ಇಲ್ಲಿದ್ದರೆ ನೀನು ಸರಿಯಾಗಲ್ಲ, ನೀನು ಹೋಗ್ಬಿಡು ಅಂತ. ಹಾಗಾಗಿ ಅಲ್ಲಿಂದ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ವಿ. ಸದ್ಯಕ್ಕೆ ಯಾರು ಇರಲಿಲ್ಲ ಅಂತೇಳಿ ಅಲ್ಲಿ ಹೋಗಿ ಒಂದು ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಹಗಲು ರಾತ್ರಿ ಆ ಕಂಪ್ನಿಯಲ್ಲಿ ಇರ್ತಿದ್ದೆ. ಹಗಲು ರಾತ್ರಿ ಇರಬೇಕಾದ್ರೆ ಹಗಲು ಕೆಲಸ ಮಾಡ್ತಾಯಿದ್ದು ತಂದೆ ತಾಯಿಗಳಿಗೆ ಸ್ವಲ್ಪ ಕಳಿಸೋದು, ರಾತ್ರಿ ಎಲ್ಲ ಕೆಲಸ ಮಾಡೋದು, ನನಗೆ ಕುಡ್ಕೊಂಡು ಆರಾಮಾಗಿ ಇರೋದು. ಅಲ್ಲೇ ಏನೂ ಇದಿರಲಿಲ್ಲ. ಕೊನೆಗೆ ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಂದು ಪ್ರಾಂತ್ಯದಲ್ಲಿದ್ದೆ, ಹೆಸರು ಹೇಳೋದು ಬೇಡ. ಅಲ್ಲಿ ಸ್ವಲ್ಪ ಹೀಗೆ ಕೆಲವರು ಅಲ್ಲೂ ಒಂದು ಹುಡುಗರ ಜೊತೆ ಸೇರ್ಕೊಂಡು ಸ್ವಲ್ಪ ರೌಡಿಸಮ್ ಮಾಡೋದು, ಅದು ಇದು ಇದೆಲ್ಲ ಮಾಡೋದು ಅಭ್ಯಾಸ ಮಾಡ್ಕೊಂಡು. ನೀವು ಮೊದಲು ನಿಮ್ಮ ಸ್ವಭಾವ ಅಂತಂದ್ರೆ ಯಾರು ಎದುರು ಬಂದ್ರಿ ಹೆದರ್ತಾ ಇದ್ವಿ. ಈಗ ಯಾವಾಗ ಕಾಲೇಜಿಂದ ಹೊರಗೆ ಬಂದು ಹಿಂಗೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಯಾವಾಗ ಬಾರಿಗೆ ಸೇರ್ಕೊಂಡು ಅಲ್ಲಿಂದ ಚೇಂಜ್ ಆಗೋಯ್ತು. ಅವಾಗ ಒಂದು ಪೆನ್ ಹಿಡಿಯೋಕ್ಕೂ ಬರ್ದಿದ್ದಾರೆ, ಬಾಟ್ಲಿ ಇಟ್ಕೊಂಡು ಹೊಡಿಯೋಕ್ಕೆ ಲೆಕ್ಕಕ್ಕೆ ಬಂದ್ವಿ. ಬಾಟ್ಲಿ ಇಟ್ಕೊಂಡು ಹೊಡಿಯೋದು ಲೆಕ್ಕಕ್ಕೆ ಬಂದ್ವಿ. ಕೊನೆಗೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಅಲ್ಲಿ ಸೇರ್ಕೊಂಡು ಅಲ್ಲೂ ಯಾರು ಹೇಳೋರು ಕೀಳೋರು ಯಾರು ಇಲ್ದಂಗೆ ಆಯಿತು. ನಾನೇ ಫ್ರೀ ಆದಂಗೆ ಆಯಿತು. ಆಗ ಅಂತ ಸುಮ್ಮನೆ ಹುಡುಗರ ಜೊತೆ ಕೆಲವರೆಲ್ಲ ಇದ್ದಾರೆ, ಹೆಸರು ಹೇಳೋದು ಬೇಡ, ಅವ್ರ ಜೊತೆ ಸೇರಿಕೊಂಡು ಸುಮ್ಮನೆ ರೌಡಿಸಮ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಹೀಗೆ ಸುತ್ತಾಡ್ಕೊಂಡು ನೈಟು ಕೆಲಸಕ್ಕೆ ಹೋಗೋದು ಬರೋದು ಹೀಗೆ ಮಾಡ್ಕೊಂಡಿರ್ತಾಯಿದ್ವಿ. ಆಮೇಲೆ ಹಗಲ ಕೆಲಸ ಮಾಡ್ತಾ ಇರಲಿಲ್ಲ. ಹಗಲಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ವಿ. ಆಮೇಲೆ ಯಾವಾಗ ಈ ಕೆಲವೊಂದು ಹುಡುಗರ ಜೊತೆ ಸೇರಿದ್ವೋ, ಈಗ ಸುಮ್ಮನೆ ಯಾರನ್ನೋ ಹಿಡ್ಕೊಂಡು ಹೊಡಿಯೋದು, ಅವನ ಹತ್ರ ಇದ್ದದ್ದು ಕಿತ್ಕೊಳ್ಳೋದು, ಈಗೆಲ್ಲ ಮಾಡಿ ಎದುರಿಸ್ಕೊಂಡು ಇದು ಮಾಡ್ತಿದ್ವಿ. ಹೋಟ್ಲಿಗೆ ಹೋಗೋದು, ನಿಂತು ಬರ್ಕೊಂಡು ಲೆಕ್ಕ ಅನ್ನೋದು, ತಿನ್ನೋದು, ಹೀಗೆ ಎಲ್ಲ ಮಾಡ್ಕೊಂಡು ಇರ್ತಾಯಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬರಬೇಕಾದ್ರೆ ಒಂದು ಸಾರಿ ನಮ್ಮ ತಂದೆ ಬೆಂಗಳೂರಿಗೆ ಬಂದು ಅವರು ಒಂದು ಹೋಟೆಲಲ್ಲಿ ಊಟ ಮಾಡ್ತಿದ್ವಿ ರೆಗ್ಯುಲರಲ್ಲಿ. ಆ ಊಟಕ್ಕೆ ನಮ್ಮ ತಂದೆ ಕರ್ಕೊಂಡೋದೆ. ನನ್ನ ತಂದೆ ಊಟ ಮಾಡಿ ಒಂದು 10 ನಿಮಿಷ ಇಲ್ಲಿರಿ ಬರ್ತೀನಿ ಅಂತಂದು ನಾನು ಹೊರಗೆ ಹೋದೆ. ಆ ಹೋಟ್ಲು ಓನರು ನಮ್ಮ ತಂದೆಗೆಲ್ಲ ಇರೋ ವಿಷಯ ಹೇಳ್ಬಿಟ್ಟ, ನಿಮಗೆ ಹಿಂಗೆ ಕುಡಿತಾರೆ, ಹಿಂಗೆ ಗಲಾಟೆ ಮಾಡ್ತಾರೆ, ನಮ್ಮನ್ನು ಸಾಕಷ್ಟು ಗಲಾಟೆ ಮಾಡಿದ್ದಾರೆ, ಹಣ ಕೊಡಲ್ಲ ಅಂತೇಳಿ. ತಕ್ಷಣ ನಮ್ಮಪ್ಪ ಏನು ಮಾಡಿದ್ರು, ವಾಪಸ್ ಬಂದರು ಊರಿಗೆ. ನಮ್ಮ ತಾಯಿಗೆ ಹೇಳಿದ್ರು, ಹೀಗೆಲ್ಲ ಮಾಡ್ತದನಂತೆ ಬೆಂಗಳೂರಲ್ಲಿ ಅಂತ. ನಮ್ಮ ತಾಯಿ ನನಗೆ ತುಂಬ ಸೀರಿಯಸ್ ಆಗಿದೆ, ಇಮಿಡಿಯೇಟಾಗಿ ಬಾ ಅಂತ ಕರೆ ಕಳಿಸಿದ್ರು. ಸರಿ, ಅಲ್ಲಿಂದ ಬ್ಯಾಂಗ್ಳೂರಿಂದ ನಾವು ಹಳ್ಳಿಗೆ ಬಂದ್ವಿ, ನಮ್ಮ ಊರಿಗೆ ಬಂದ್ವಿ. ಬರ್ತಿದ್ದಾಗೆ ಸ್ವಲ್ಪ ಒಂದು ವಾರ ಹೀಗೆ ನೋಡಿದ್ರೆ ತುಂಬ ಸೀರಿಯಸ್ ಅಂತ ಹೇಳಿದರು. ಇಲ್ಲಿ ಬಂದಾಗ ಎಂಥದ್ದು ಇರಲಿಲ್ಲ, ಆರಾಮಾಗಿದ್ದರು. ಮತ್ತು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂದಾಗ, ಬೇಡ ಹೋಗ್ಬೇಡ, ನೀನು ಇಲ್ಲೇ ಇರು ಅಂತ ಕೇಳಿಲ್ವಾ? ಯಾಕೆ ನಾನು ಹೇಳಿದೆ, ಯಾಕೆ ಸುಳ್ಳು ಹೇಳಿದ್ರಿ ಅಂತಂದೇಳಿ. ಅವಾಗ ಅವ್ರು ಬರೋಷ್ಟೊತ್ತಿಗೆ ಅಲ್ಲೇ ಎಲ್ಲ ನಮ್ಮ ತಂದೆ ಹೇಳಿದರು, ನೀನು ಹೀಗೆ ಮಾಡ್ತಾ ಇದೆಯಂತೆ, ಅಲ್ಲಿ ಬೆಂಗಳೂರೆಲ್ಲ ಈಗ ಮಾಡ್ತಿದ್ಯಂತೆ, ನೀನು ಹೋಗಬೇಡ. ಆ ಹೋಟ್ಲವ್ರು ಹೇಳಿದರು, ನೀನು ಎಲ್ಲಾದರೂ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ, ನೀನು ಹೋಗಬೇಡ ಅಂತ ಹೇಳಿದರು. ಸರಿ ಆಯಿತು. ನಾನೊಂದು ವಾರ ಇವರು ಸುಮ್ಮನೆ ಸಮಾಧಾನ ಆಗಿರಲಿ ಅಂತ ಇಲ್ಲೇ ಇದ್ದೆ. ನೆಕ್ಸ್ಟ್ ಅದರ ಮಧ್ಯದಲ್ಲಿ ನಮ್ಮ ತಂದೆ ಬೇರೆ ಕಡೆ ಒಂದು ಹೆಣ್ಣು ನೋಡಲಿಕ್ಕೆ ಹೋದರು. ಹೆಣ್ಣು ನೋಡೋಕೆ ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಬರೋದಕ್ಕೂ ಮುಂಚೆ ಎಲ್ಲ ಅವರು ಪ್ರಿಪೇರ್ ಮಾಡಿ ಎಲ್ಲ ಹೆಣ್ಣೆಲ್ಲ ನೋಡಿ ರೆಡಿಯಾಗಿಟ್ಟಿದ್ದಾರೆ. ಆ ಸಮಯದಲ್ಲಿ ನಾನು ಏನೂ ಮಾತಾಡ್ಲಿಕ್ಕಾಗಲಿಲ್ಲ. ಇವರೆಲ್ಲ ಮತ್ತು ನಮ್ಮ ತಾಯಿ ಅವರೆಲ್ಲ, ನೀನು ಮದುವೆ ಆಗಲಿ ಅಂದ್ರೆ ನಾನು ವಿಷಯ ಕುಡಿಸ್ತಾ ಇರ್ತೀನಿ, ಹಾಗೆ ಹೀಗೆ ಅಂತ ಅಲ್ಲಿ ಎಲ್ಲ ಹೇಳಿದೆ. ಸರಿ, ಇದೇನದು ಇವ್ರು ಬಿಡಲ್ಲ ಅಂತ ಗೊತ್ತಾಯಿತು ಕನ್ಫರ್ಮ್. ಸರಿ, ಒಂದು ಹುಡುಗಿ ತೋರಿಸಿದ್ರು ಅಂತ ಹಳ್ಳಿಯಲ್ಲಿ, ನಮ್ಮ ಊರಿಗಿಂತ ಒಂದು 40 ಕಿಲೋಮೀಟರ್ ದೂರ. ಅಲ್ಲಿ ಹೋಗಿ ತೋರಿಸಿದ್ರು. ಸರಿ, ನಾನು ಹೇಳಿದೆ, ಆಯಿತು, ಓಕೆ, ನಿಮ್ಮ ಮದುವೆ ಆಗ್ತೀನಿ ಅಂತ. ಸರಿ, ಎಲ್ಲ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ಇನ್ನೂ ಪರಿಸ್ಥಿತಿ ತುಂಬ ಕೆಟ್ಟೋಯ್ತು. ತುಂಬ ಕೆಟ್ಟೋಯ್ತು ಪರಿಸ್ಥಿತಿ. ಏನಾಯ್ತು ಅಂದರೆ, ಕೆಲಸ ಇಲ್ಲ. ಸುಮ್ಮನೆ ಅಪ್ಪ ಕೆಲಸ ಮಾಡಬೇಕು, ನಾವು ಜೀವನ ಮಾಡಬೇಕು.
ಅವಾಗ ಬೇರೆ ಕಡೆ ಎಲ್ಲ ಇಲ್ಲೆಲ್ಲ ಕೆಲಸ ನೋಡಿದ್ರೆ ಯಾವುದು ಅಂಥ ಕೆಲಸ ಸಿಗ್ತಾ ಇಲ್ಲ ನಮಗೆ. ಕೊನೆಗೆ ಮತ್ತೆ ಬೆಂಗಳೂರಿಗೆ ಹೋದ್ವಿ. ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲ ಸ್ವಲ್ಪ ದಿವಸ ಇದ್ದು ಅಷ್ಟರಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಜೀವನ ಮಾಡಬೇಕು. ಅಷ್ಟೊತ್ತಿಗೆ ನನ್ನ ತಮ್ಮನಿಗೆ ಸೀರಿಯಸ್ ಆಯಿತು. ಅವರು ಹಾರ್ಟಲ್ಲಿ ನೀರು ತುಂಬಿದೆ ಅಂತಂದು ಹೇಳ್ಬಿಟ್ಟು ತುಂಬ ಸೀರಿಯಸ್ ಆದಮೇಲೆ ಕೊನೆಗೆ ಅವ್ರಿಗೆ ಏನು ಮಾಡಿದ್ವಿ, ಇಲ್ಲೆಲ್ಲ ಬೇರೆ ಕಡೆ ಎಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ, ಹುಷಾರಾಗಲಿಲ್ಲ. ಕೊನೆಗೆ ಮತ್ತೆ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಮಣಿಪಾಲಲ್ಲೇ ತೋರಿಸಿದ್ವಿ. ಆ ಸಮಯದಲ್ಲೇ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಸಾಲ ಮಾಡಿ ನಮ್ಮ ತಮ್ಮನಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಮತ್ತು ಅಲ್ಲಿಂದ ಏನಾಯಿತು, ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಿ ಡಾಕ್ಟ್ರು ಹೇಳಿದರು ಪರವಾಗಿಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ, ಒಂದು 2 ತಿಂಗಳು ಸರಿಯಾಗ್ತಾನೆ ಅಂತ ಹೇಳ್ಬಿಟ್ಟು ಒಂದು 2-2.5 ಲಕ್ಷ ಅಮೌಂಟ್ ಆಯಿತು. ತೋರಿಸ್ಬಿಟ್ಟು ಮತ್ತೆ ನಾವು ಊರಿಗೆ ಕರ್ಕೊಂಡು ಬಂದ್ವಿ. ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದು ಇಲ್ಲಿ 1 ತಿಂಗಳು ಮತ್ತೆ ಚೆನ್ನಾಗಿದ್ದ. 1 ತಿಂಗಳಾದ್ಮೇಲೆ ಮತ್ತೆ ಯಥಾಸ್ಥಿತಿ ಹಾಗೆ ಶುರುವಾಯಿತು. ಹಾರ್ಟು ನೋವು ಬರೋದು, ನೀರು ತುಂಬೋದು, ಮತ್ತೆ ಅದೇ ಆಯಿತು. ಮತ್ತೆ ದುಡ್ಡಿಲ್ಲ, ಎಲ್ಲಿಂದ ಈಗಲೇ 2 ಲಕ್ಷ ಸಾಲ ಮಾಡಿದ್ದೀನಿ, ಎಲ್ಲಿ ತರೋದು ಅಂತೇಳಿ ತುಂಬ ಕಷ್ಟ ಆಯಿತು. ಕೊನೆಗೆ ನಮ್ಮ ತಾಯಿಯವ್ರಿಗೆ ಯಾರು ಹೇಳಿದರು, ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡೋಗ್ರಿ ಸರಿ ಆಗ್ತಾನಂತ. ಅಲ್ಲಿ ಇಡೀ ನಾನು, ನಮ್ಮ ತಂದೆ, ನಮ್ಮ ಮನೆಯವರು ಎಲ್ಲರೂ 3 ತಿಂಗಳು ಅಲ್ಲಿದ್ವಿ. ಈಗ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ, ನಾಡು ಸರಿ ಹೋಗ್ತಾನೆ. ಈಗ ನಾನು ನಮ್ಮ ತಂದೆ ಕೆಲಸ ಮಾಡಬೇಕು, ಎಲ್ಲಾದರೂ ಕೂಲಿ ಕೆಲಸ ಮಾಡಬೇಕು, ತಂದು ಅವರಿಗೆ ಕೊಡಬೇಕು. ಆ ಥರ ಒಂದು ಪರಿಸ್ಥಿತಿ. ಕೊನೆಗೆ ನನ್ನ ತಮ್ಮ ಅಲ್ಲೇ ಸತ್ತೋದ. ತುಂಬ ಬೇಜಾರಾಯಿತು. ಏನಿದು ದೇವ್ರು ಇಲ್ವಾ, ದೇವ್ರು ಇಷ್ಟೇನಾ? ಅಷ್ಟು 3 ತಿಂಗಳೆಲ್ಲ ಇಲ್ಲೇ ಹಗಲು ರಾತ್ರಿ ಇದೇ ದೇವಸ್ಥಾನ ಹತ್ರ ಇದ್ದರೆ 100 ಜನ ಬರ್ತಾರೆ, ಎಲ್ಲ ಹೋಗ್ತಾರೆ. ಅವ್ರಿಗೆ ಆಗಾಯಿತು ಈಗಾಯಿತು ಅಂತಾರೆ, ಮತ್ತು ನಮಗೆ ಯಾಕೆ, ನಾವು ದೇವ್ರಿಗೆ ಬೇಕಾಗಿಲ್ವ ಅನ್ನೋ ಒಂದು ಭಾಳ ಫೀಲಿಂಗ್ ಆಯಿತು. ತಕ್ಷಣ ಏನು ಮಾಡಿದೆ, ಮತ್ತು ಆ ಫೀಲಿಂಗ್ ಒಂದು, ಇನ್ನೊಂದು ನನಗೆ ಆ ಮಾನಸಿಕವಾದಂಥ ಹಿಂಸೆ ಜಾಸ್ತಿ ಆಯಿತು. ತಾಯಿ ಕಡೆ, ಮನೆ ಕಡೆ ಯಾರೂ ದುಡಿಯೋರಿಲ್ಲ, ಸಂಸಾರ ಬೇರೆ, ತಮ್ಮ ಬೇರೆ ತೀರ್ಕೊಂಡದ, ಸಾಲ ಮತ್ತು ಆ ಟೈಮಲ್ಲಿ ಹಿರಿಯೂರಲ್ಲಿ ಬಂದು ಒಂದು ಜಾಗ ಇತ್ತು, ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಶೆಡ್ ಹಾಕ್ಕೊಂಡು ಅಲ್ಲಿದ್ವಿ. ಕೊನೆಗೆ ಒಂದು ಸಾರಿ ತುಂಬ ಬೇಜಾರಾಗೋಯ್ತು. ಅವಾಗ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ ಕುಡಿಯೋಕ್ಕಂದರೆ, ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗಿ ಕುಡಿಬೇಕು. ಇಲ್ಲಿ ಕೆಲವೊಂದು ಹಳ್ಳಿ ಇದೆ, ಹಳ್ಳಿಯಲ್ಲೆಲ್ಲ ಈ ಕೆಲವು ಕಳ್ಳ ಬಟ್ಟೆ ಅದೆಲ್ಲ ತಯಾರು ಮಾಡ್ತಾರೆ. ಆ ಟೈಮಲ್ಲೆಲ್ಲ, ಈ ಟೈಮಲ್ಲಿ ಗೊತ್ತಿಲ್ಲ, ಆ ಟೈಮಲ್ಲಿ ತಯಾರು ಮಾಡ್ತಿದ್ರು. ಆ ಟೈಮಲ್ಲಿ ಮುಂಜಾನೆ 4 ಗಂಟೆಗೆ ಎದ್ದು ಹೋಗ್ಬೇಕು, ಕುಡಿಬೇಕು. ಯಾಕಂದ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಫುಲ್ಲು ಜೀವನ ಅದೇ ಅಂದ್ಕೊಂಡೆ. ಆ ರೀತಿಯಾಗಿದ್ದೆ. ಮನೇಲಿ ತುಂಬ ಬಡತನ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ತುತ್ತು ಅನ್ನ ತಿನ್ನೋಕ್ಕೂ ತುಂಬ ಕಷ್ಟ ಆಗೋಯ್ತು. ಮಕ್ಕಳೆಲ್ಲ ಬೇರೆ ಮನೇಲಿ ಹೋಗ್ಬೇಕು, ಜೀವನ ಮಾಡಬೇಕು, ಈ ಥರ ಒಂದು ತುಂಬ ಕಷ್ಟ ಆಗೋಯ್ತು. ಅವಾಗಲೇ ಮಕ್ಕಳಾಗಿತ್ತು, 2 ಮಕ್ಕಳಾಗಿತ್ತು. ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಒಂದು ತುತ್ತು ಅನ್ನ ಒಂದು ದಿನ ಊಟ ಮಾಡಬೇಕಂದ್ರೆ ಏನೋ ಒಂದು ಸಾಧನೆ ಮಾಡ್ದಂಗೆ ಅದು, ಅಷ್ಟೊಂದು ಕಷ್ಟ ಆಗೋಯ್ತು. ಯಾಕಂದರೆ ತರ್ತಿದ್ದು ಹೆಂಡ್ತಿ 400 ರೂಪಾಯಿ ಸಂಬಳ ತರ್ತಾಯಿದ್ರು 1 ತಿಂಗಳಿಗೆ. ಅಲ್ಲಿ ಕೊಡ್ತಾ ಇದ್ದಿದ್ದು ನಮ್ಮ ಮಿಸ್ಸಸ್ಸು. ಅದರಲ್ಲೇ ಅವ್ರು ಬರಬೇಕು. ನಾನು ದುಡ್ದಿದ್ದೆಲ್ಲ ನಾನು ಕುಡಿಯೋದಕ್ಕೂ ಬರೀ ಇದೇ ಆಗ್ತಾಯಿತ್ತು. ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಮನೆಯಲ್ಲಿ ಹೋಗಿ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಈ ಕೆಲಸ ಮಾಡ್ತಾಯಿದ್ರು. ಅವ್ರು ತಿಂಗಳಿಗೆ 400 ರೂಪಾಯಿ ಕೊಡ್ತಾಯಿದ್ರು. ಆ 400 ರೂಪಾಯಿನಲ್ಲೇ ಅವ್ರು ಜೀವನ ಮಾಡ್ತಾಯಿದ್ರು. ಮೂವರು. ನಾನು ನೋಡಿದ್ರೆ ನನಗೇನೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ದು, ಅವ್ರ ತಾಗ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋದು, ಕುಡಿಯೋದು, ಬರೀ ಇದೆ ನನ್ನ ಜೀವನ. ಸಂಸಾರದ ಜವಾಬ್ದಾರಿ ಒಂದೂ ಇಲ್ಲ ನನಗೆ. ಹಾಗೇ ಇದ್ದೆ. ಕೊನೆಗೆ ಒಂದು ಸಾಲ ಹೀಗೆ ಯಾವುದೋ ಒಂದು ಅಮೌಂಟ್ ಬಂತು, ಕುಡಿದ್ಬಿಟ್ಟು ಒಂದು ಇದು ಸ್ಮಶಾನ ಇದೆ ಅಲ್ಲಿ, ಆ ತಾಲೂಕು ಆಫೀಸ್ ಹತ್ರ ಹೋಗಿ ಮಲ್ಕೊಂಡೆ. ಬೆಳಿಗ್ಗೆ ಬಂದು ಜನ ನೋಡ್ತಿದ್ರು, ಅಯ್ಯೋ ಇನ್ನೂ ಬದುಕಿದ್ದಾನೆ, ಇಲ್ಲಿ ಎಷ್ಟು ಹಾವು ಚೇಳು ಓಡಾಡ್ತವೆ ಅಂತಂದೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬರಬೇಕಾದ್ರೆ ಒಂದು ಸಾರಿ ಹೀಗೆ ಮನೆಯಲ್ಲಿ ಒಂದು ಸಂಜೆ ಹೀಗೆ ಕೂತ್ಕೊಂಡಿದ್ದೆ. ಸಂಜೆ ಎಲ್ಲೋ ಹೋಗಿದ್ದೆ, ಮನೆಗೆ ಬಂದು ಆ ಶೆಡ್ಡಲ್ಲಿ ಕೂತ್ಕೊಂಡಿದ್ದೆ. ಒಂದು ಗಂಡ ಹೆಂಡತಿ ಇಬ್ಬರು ನಮ್ಮ ಮನೆಗೆ ಬಂದರು. ಅವ್ರು ಬಂದಂಥ ಉದ್ದೇಶ ಅಂದರೆ, ನಮ್ಮ ಎದುರುಗಡೆ ಮನೆಯಲ್ಲಿ ಒಂದು ನಮ್ಮ ಮಿಸ್ಸಸ್ ಅವ್ರ ಅಕ್ಕ ಅವರು ಚರ್ಚಿಗೆ ಹೋಗ್ತಾಯಿದ್ರು. ಅವ್ರು ಬಿಲೀವರ್. ನಮ್ಮ ಮಿಸ್ಸಸ್ ಅವ್ರ ಅಕ್ಕ ಹೋಗ್ತಾಯಿದ್ರು. ಅವರು ಚರ್ಚಿಗೆ ಹೋಗ್ತಾಯಿದ್ರು. ಅವ್ರ ಮನೆಗೆ ಪ್ರೇಯರಿಗೆ ಬಂದಿದ್ದಾರೆ. ಅವ್ರು ಏನು ಮಾಡಿದರು, ಅವ್ರು ನಮ್ಮ ಮನೆಗೆ ಕರ್ಕೊಂಡು ಬಂದರು. ಮುಂಚೆ ನನಗೆಲ್ಲ ಹೇಳ್ತಾಯಿದ್ರು, ನಾನು ಕೇಳ್ತಾ ಇರಲಿಲ್ಲ, ಅವೆಲ್ಲ ಕೇಳ್ತಾ ಇರಲಿಲ್ಲ. ಅವರು ನನಗೆ ಗೊತ್ತಿಲ್ಲದಾಗ 1-2 ಟೈಮ್ ಹೋಗಿದ್ದಾರೆ. ಆದರೆ ನನ್ನ ಭಯಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲಿ ಹೊಡಿತಾರೋ, ಏನು ಮಾಡ್ತಾರೋ. ಹೊಡಿತಿದ್ರಿ ನೀವು? ಎಲ್ಲಿ ಹೊರಗೆ ಹೋದ್ರೆ ಎಲ್ಲಿ ಹೊಡಿತಾ ಇದ್ದೆ. ಚರ್ಚಿಗೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ, ಯಾರ ಜೊತೆಗೆ ಹೋಗಿದ್ದೆ ಅಂತ ಹೀಗೆಲ್ಲ ಗಲಾಟೆ ಮಾಡ್ತಾಯಿದ್ದೆ. ಕೊನೆಗೆ ಒಂದು ಸಾರಿ ಅವರು ನಮ್ಮ ಮಿಸ್ಸಸ್ ಅವ್ರ ಅಕ್ಕರ ಮನೆಗೆ ಪ್ರೇಯರ್ ಮಾಡಲಿಕ್ಕೆ ಬಂದಿದ್ದರು, ರಘು ಸಾಗರ್ ಮತ್ತು ಪ್ರಿಯಾ ಅಂತೇಳಿ. ಅವ್ರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು, ಹೇಗಿದ್ದೀರಾ ಏನು ಅಂತೆಲ್ಲ ಕೇಳಿದ್ರು. ನಾನು ಸುಮ್ಮನೆ ಏನೋ ಬಂದಿದ್ದಾರೆ ಕೇಳ್ತಾರೆ ಬಿಡು, ಯಾಕಂದರೆ ಕುಡಿದು ಮತ್ತಲ್ಲಿರೋದು ನನಗೆ ಅದೆಲ್ಲ ಏನು ಕೇಳಿದ್ರು, ಅವ್ರು ಏನು ಯೇಸು ಬಗ್ಗೆ ಹೇಳಿದ್ರು ನನಗೆ ಅದು ಕೇಳ್ತಾ ಇರಲಿಲ್ಲ. ಕಂಟಿನ್ಯೂಸ್ಸು 3 ದಿನ ಅವರು ಬಂದರು. 3 ದಿನ ಸಂಜೆ ಬರ್ತಾಯಿದ್ರು. ನಾನು ಹೇಳ್ತಿದ್ದೆ, ಇವ್ರು ಏನಕ್ಕಪ್ಪ ಬರ್ತಾರೆ ನಮ್ಮ ಮನೆಗಳಿಗೆಲ್ಲ ಅಂತ. ಒಂದು ಸಾರಿ ನಾನೊಬ್ಬ ಆ ಬ್ರದರ್ಗೆ ಹೇಳಿದೆ. ಅಷ್ಟೆಲ್ಲ ಹೇಳಿದ್ಮೇಲೆ ನಾನೊಂದು ಮಾತು ಹೇಳಿದೆವ್ರಿ, ನನ್ನ ಹತ್ರ ದುಡ್ಡಿದ್ರೆ ನಿನ್ನ ಹೆಸರು ನನ್ನ ಜಾಬಲ್ಲಿ ಇರ್ತಾನೆ ಹೋಗಪ್ಪ ಅಂತ ಹೇಳಿ ಕಳಿಸಿದ್ದೆ.
ಅದಾಯಿತು. ನೆಕ್ಸ್ಟು ತುಂಬ ಕಷ್ಟ ಆಗೋಯ್ತು. ಆ ಟೈಮಲ್ಲಿ ಇಲ್ಲಿದ್ದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈಗೇನು ಪುನಃ ಬೆಂಗಳೂರಿಗೆ ಹೋದೆ. ಒಬ್ಬರೇ ಹೋದೆ. ನಾನು ಒಬ್ಬನೇ ಹೋಗಿ ಒಂದು ಫ್ಯಾಕ್ಟ್ರಿಯಲ್ಲಿ, ಮುಂಚೆ ಹೋಗ್ತಿದ್ದಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಒಬ್ಬರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು. ಅದು ಇಂಟೀರಿಯರ್ ಇದ್ರದ್ದು ಫ್ಯಾಕ್ಟ್ರಿ, ಫರ್ನಿಚರ್ ತಯಾರು ಮಾಡೋಂಥ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಕೆಲಸ ಮಾಡಬೇಕಾದ್ರೆ ಒಬ್ಬರು ಪ್ರಭು ಅಂತಂದೇಳಿ ಒಬ್ಬರು ಕಾರ್ಪೆಂಟ್ರ್ ಇದ್ದರು. ಆತ ಬಿಲೀವರ್. ಅವರು ದಿನ ಹೋಗ್ತಾ ಬರ್ತಾ ಊಟ ಆಯ್ತು ಸರ್, ತಿಂಡಿ ಆಯ್ತು ಸರ್, ಹೀಗೆ ಮಾತಾಡಿಸ್ತಾ ಇದ್ದರು. ನಾನು ನೈಟ್ ಆ್ಯಂಡ್ ಡೇ ಅಲ್ಲೇ ಇರ್ತಾಯಿದ್ದೆ. ಒಂದು ದಿನ ಸೆಪ್ಟೆಂಬರ್ 31 ರಾತ್ರಿ ಕುಡಿದು ಮಲಗಿದ್ದೆ. ಅಕ್ಟೋಬರ್ 1ನೇ ತಾರೀಕು 2008 ಮುಂಜಾನೆ 7 ಗಂಟೆಗೆ ಬಂದರು. ಆ್ಯಕ್ಚುಲಿ ಅವರು ಡ್ಯೂಟಿ ಇದ್ದಿದ್ದು 9 ಗಂಟೆಗೆ. 7 ಗಂಟೆಗೆ ಬಂದು ಮಾತಾಡಿಸಿದ್ರು. ನಾನು ಹೇಳಿದೆ, ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತಂದು. ಇಲ್ಲ ಸರ್, ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಆಮೇಲೆ ಅವ್ರೇನು ಮಾಡಿದ್ರು, ಸರಿ ಒಂದು ಕೆಲಸ ಮಾಡಿರಿ. ಅಲ್ಲಿಗೆ ಏನಂದರೆ ನಾನು ಯಾವ ಮಟ್ಟಕ್ಕೆ ಇದ್ದಿದ್ದೆ ಅಂದರೆ ಈ ಜೀವನನೇ ಬೇಡ ಅನ್ನೋ ರೀತಿಯಲ್ಲಿದ್ದೆ. ಈ ಜೀವನ ಬೇಡ, ಎಷ್ಟೋ ಸರಿ ಈ ಸುಮ್ಮನೆ ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಯಾಕಂದರೆ ಮನೆಗಳಲ್ಲಿ ಕಷ್ಟ, ಅಪ್ಪ ಅಮ್ಮ ಅವ್ರಿಗೆ ಅನ್ನ ಹಾಕೋಕ್ಕಾಗ್ತಿಲ್ಲ, ಹೆಂಡ್ತಿ ಮಕ್ಕಳು ಸಾಕೋಕ್ಕಾಗ್ತಿಲ್ಲ, ಅವ್ರು ಬೀದಿಯಲ್ಲಿದ್ದಾರೆ, ಏನು ಮಾಡೋದು ಅನ್ನೋ ಒಂಥರ ಫೀಲಿಂಗು. ಇನ್ನೊಂದು ಕಡೆ ನಾನು ಚಟಕ್ಕೆ ನಾನು ಬಲಿಯಾಗಿ ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಲಿದ್ದಾಗ ಆ ಬ್ರದರ್ ಅವತ್ತೇನು ಮಾಡಿದರು, ಅಕ್ಟೋಬರ್ 1ನೇ ತಾರೀಕು ಒಂದು ಬೈಬಲನ್ನು ಒಂದು ಕವರಲ್ಲಿ ಸುತ್ತಿ ಹಿಡ್ಕೊಂಬಂದ್ಬಿಟ್ಟು, ಸರ್ ಏನು ಮಾಡ್ತಾಯಿದ್ದೀರಾ? ಏನಿಲ್ಲ, ರೆಡಿ ಆಗಬೇಕು ಡ್ಯೂಟಿಗೆ ಅಷ್ಟೇ. ಒಂದು ರೂಮ್ ಕೊಟ್ಟಿದ್ರು, ಚಿಕ್ಕ ರೂಮ್, ಇದು ಫ್ಯಾಕ್ಟ್ರಿಗಳಲ್ಲಿ. ಆ ರೂಮಲ್ಲಿದ್ದೆ. ಬಂದ್ಬಿಟ್ಟು, ಸರ್ ನಿಮ್ಗೊಂದು ಮಾತಾಡ್ತೀನಿ ಅಂತಂದರು. ಏನು ಹೇಳ್ರಿ? ಇದೊಂದು ಬುಕ್ ಇದೆ ಸರ್, ಚೆನ್ನಾಗಿದೆ, ಓದಿ, ನಿಮ್ಮ ಲೈಫು ಭಾಳ ಚೆನ್ನಾಗಿರುತ್ತೆ ಅಂತಂದರು. ಯಾಕಂದರೆ ನಾನು ಕುಡಿಯೋದು, ನಾನು ಮಾಡೋದು ಎಲ್ಲದೂ ಗೊತ್ತಿತ್ತು ಆತನಿಗೆ. ದಿನ ನೋಡ್ತಾಯಿದ್ರು. ಆವಾಗ ಹೇಳಿದ್ರು, ತೆಗೆದು ನೋಡಿದೆ ಬೈಬಲ್ಲು. ಆವಾಗ ನನಗೂ ಅನ್ನಿಸ್ತು, ಅಯ್ಯೋ ಅಲ್ಲಿ ಹೋದ್ರು ಅದೇ, ಇಲ್ಲಿ ಬಂದರು ಇದೇನಾ ಅನ್ನೋ ಒಂದು ಮನಸ್ಸು ಬಂತು. ಆದರೆ ಆತ ಮತ್ತೆ ವಾಪಸ್ ಇಸ್ಕೊಂಡು, ನಾನೊಂದು ಪ್ರೇಯರ್ ಮಾಡಿಕೊಡ್ತೀನಿ ಸರ್ ನಿಮ್ಮ ಹತ್ರ ಅಂತ ಹೇಳಿದೆ. ಸರಿ, ಆ ಥರ ಅವರು ಬೈಬಲ್ಲು ಒಂದು ಪ್ರೇಯರ್ ಮಾಡಿ ನನ್ನ ಕೈಲಿ ಕೊಟ್ಟರು. ನಾನು ಈ ಬೈಬಲ್ ನೀವು ಓದ್ರಿ ಅಂತಂದರು. ಆವತ್ತು ಸರಿ ಏನೋ ಒಂಥರ ಅನ್ನಿಸ್ತು. ಸಂಜೆ ಒಂದು 8 ಗಂಟೆ ಮೇಲೆ ಎಲ್ಲ ಜನರು ಹೋದ್ಮೇಲೆ ನಾನು ಬೈಬಲ್ ತೆಗೆದು ನೋಡಿದೆ. ಅದರಲ್ಲಿ ಒಂದೇ ಒಂದು ವಾಕ್ಯ ಇತ್ತು, ಇದೇ ಸುಪ್ರಸನ್ನತೆಯ ಕಾಲ, ಇದು ರಕ್ಷಣೆಯ ದಿನ, ಇದು ಸುಪ್ರಸನ್ನತೆಯ ಕಾಲ ಅಂಥೇಳಿ ಅದೊಂದು ವರ್ಡು ಹೃದಯ ಮಾಡ್ತು. ಮತ್ತೆ ಅಷ್ಟೇ, ಅವತ್ತಿಂದ ಕುಡಿಲಿಲ್ಲ. ಆ ದಿನ ಕುಡ್ದಿದ್ರೆ ನೀವು? ಇಲ್ಲ, ಆ ದಿನ ಅಂದರೆ ಅವತ್ತು ನೈಟ್ ಕುಡಿಲಿಲ್ಲ. ಬೈಬಲ್ ಸಿಕ್ಕಿದ ದಿನ ಕುಡಿಲಿಲ್ಲ. ಅವತ್ತು ಓದಬೇಕನ್ನೋ ಒಂದು ಮನಸ್ಸು ಬಂತು. ತಕ್ಷಣ ಏನು ಮಾಡಿದೆ, ಅದನ್ನು ಓದಿ ಅವೊಂದು ವಾಕ್ಯ ಅಷ್ಟೇ. ಮತ್ತು ಅವತ್ತಿಂದ ಮತ್ತೆ ಮುಟ್ಟಕ್ಕೆ ಹೋಗಲಿಲ್ಲ, ಮತ್ತೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ಒಂದು 4 ದಿವಸ ಕಂಪಲ್ಸರಿ ಹಗಲು ರಾತ್ರಿ ನನಗೆ ಅವರು ಕೂತ್ಕೊಂಡು ಪ್ರೇಯರ್ ಕಲಿಸಿದ್ರು. ಬೈಬಲ್ ಹೆಂಗೆ ಓದಬೇಕು ಅಂತ ಹೇಳ್ಕೊಟ್ರು. ಅದಾದ ತಕ್ಷಣ ಮತ್ತೆ ಕುಡಿದೆಯಲ್ಲ, ಅಲ್ಲೇ ಕೆಲಸ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಆವಾಗ ಎಲ್ಲ ಚಟಗಳು ಒಂದೊಂದೇ ದೂರ ಆಗ್ತಾ ಬಂದು. ಅದಾದಮೇಲೆ ಒಂದು 2 ವಾರ ಚರ್ಚಿಗೆ ಕರ್ಕೊಂಡೋದ್ರು. ಸರಿ, ಚರ್ಚಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಪ್ರಾಬ್ಲಮ್ ಅನ್ನಿಸ್ತು. ಯಾಕಂದರೆ ನಾನು ಹೋಗ್ತಾ ಇದ್ದಿದ್ದು ತಮಿಳ್ ಚರ್ಚು, ಅದು ಏನು ಅರ್ಥ ಆಗ್ತಾಯಿರಲಿಲ್ಲ. ಅದಾದಮೇಲೆ ಇನ್ನೊಬ್ಬರು ಬಂದುಬಿಟ್ಟು ಹೆಬ್ಬಾಳದಲ್ಲಿ ಒಂದು ಚರ್ಚ್ ಇದೆ, ಅಲ್ಲಿಗೆ ಹೋಗೋಣ ಬರ್ರಿ ಅಂದರು. ಸರಿ, ಅಲ್ಲಿ ಹೋದೆ. ಅಲ್ಲಿ ಕನ್ನಡ ಚರ್ಚು. ಅಲ್ಲಿಗೆ ಹೋಗಿ ಅಲ್ಲಿ 2 ವರ್ಷ ಆ ಸಭೆಯಲ್ಲಿ ಬೆಳೆದೆ. ಓಕೆ, ನೀವಾಗ ಬ್ಯಾಂಗ್ಳೂರಲ್ಲಿ ಇರ್ತಾಯಿದ್ರಿ? ಅಲ್ಲಿ 2 ವರ್ಷ ಸಭೆಯಲ್ಲಿ ಬೆಳೆದೆ. ಅದಾದ ಮೇಲೆ ನಾನು ಆ ಸೆಕ್ಯೂರಿಟಿ ಕೆಲಸ ಬಿಟ್ಟು ಕೊನೆಗೆ ಒಂದು ಬ್ಲೂ ಡಾಟ್ ಕೊರಿಯರ್ ಅಂತೇಳಿ ಒಂದು ಕೊರಿಯರ್ ಆಫೀಸಲ್ಲಿ ಸೇರಿಕೊಂಡೆ, ಪೀಣ್ಯದಲ್ಲಿ. ಅಲ್ಲಿ ಸೇರಿಕೊಂಡು ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿ ಒಂದು 2 ತಿಂಗಳಾದಮೇಲೆ, ಅಲ್ಲಿ ಕೆಲಸ ಸೇರ್ಕೊಂಡು 2 ತಿಂಗಳಾದಮೇಲೆ ಮನೆ ಮಾಡಿ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಟ್ಟಿದ್ದೆ. ಓಕೆ, ನೀವು ಅಲ್ಲಿ ಇರಬೇಕಾದ್ರೆ 2 ವರ್ಷ ನೀವು ಒಂದು ಸಭೆ ಹೋಗ್ತಾಯಿದ್ರಿ. ಆವಾಗ ನಿಮ್ಮ ಫ್ಯಾಮಿಲಿ ಮತ್ತೆ ಹತ್ರ ಬರ್ತಿದ್ರಿ? ಅವಾಗ ಏನಾಯ್ತು ಅಂದರೆ, ನಾನು ಅಲ್ಲಿ ಚರ್ಚಿಗೆ ಹೋಗ್ತಾ ಇದ್ದೆ. ನಾನು ಹೇಳ್ದೆ ಹೀಗೆ ನಮ್ಮ ಮನೆಯವ್ರಿಗೆ, ಈ ಥರ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಹೀಗೆ ಸಭೆಗೆ ಹೋಗ್ತಾ ಇದ್ದೀನಿ ಅಂತ. ಅವ್ರಿಗೂ ಖುಷಿ ಆಯಿತು. ಅವರು ಮತ್ತೆ ಇಲ್ಲಿ ಇರೋ ಚರ್ಚಲ್ಲಿ ಕಾರ್ನರ್ ಸ್ಟೋನ್ ಅಂತೇಳಿ ಆ ಸಭೆಗೆ ಅವರು ಹೋಗ್ತಾಯಿದ್ರು. ನೀವು ಹೇಳಿದ್ಮೇಲೆ ನಾವು ಹೇಳಿದ್ಮೇಲೆ ಅವರು ಹೋಗ್ತಾಯಿದ್ರು. ಆಮೇಲೆ ನಾನು ಯಾವಾಗ ಚರ್ಚಿಗೆ ಹೋಗ್ತೀನಿ ಅಂದರೆ ಅವಾಗ ಅವ್ರಿಗೂ ಸಂತೋಷ ಆಯಿತು, ನಮ್ಮ ಮನೆಯವ್ರಿಗೆ. ನಾನು ಹೋಗ್ತೀನಿ ಇಲ್ಲಿ ಅಂತ ಅವರು ಹೋದರು. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರಲ್ಲಿ ಮನೆ ಮಾಡಿದ್ವಿ. ಮನೆ ಮಾಡಿಬಿಟ್ಟು ಅಲ್ಲಿಂದ ಫ್ಯಾಮಿಲಿ ಎಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೊಂಡು. ಸ್ವಂತ ಮನೆ ಮಾಡಿದರೆ ಬಾಡಿಗೆ ಮನೆಯಲ್ಲಿ. ಆಮೇಲೆ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ವಿ ಅಲ್ಲೇ ಬೆಂಗಳೂರಲ್ಲಿ. ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ವಿ.
ಇಬ್ರಿಗೂ ಸೇರಿ ಒಂದು 15,000 ರೂಪಾಯಿ ಸ್ಯಾಲ್ರಿ ಬರೋದು ಆ ಟೈಮಲ್ಲಿ ಸಾಕು ಮಕ್ಕಳನ್ನ ಓದಿಸ್ಕೊಂಡು ಒಂದು ಜೀವನ ಸಾಕ್ಸೋಕೆ ಅನುಕೂಲ ಆಯಿತು. ಹಾಗೆ ಮಾಡ್ಬೇಕಾದ್ರೆ ಒಂದು ಸಾರಿ 2014 ಜನವರಿ 2ನೇ ತಾರೀಕು ಆಕ್ಸಿಡೆಂಟ್ ಆಯಿತು. ಓಕೆ, ಅಲ್ಲ ಇದಕ್ಕಿಂತ ಮೊದಲು ನೀವು ದೀಕ್ಷಾಸ್ನಾನ ತಗೊಂಡ್ರಾ? 2010ರಲ್ಲಿ ದೀಕ್ಷಾಸ್ನಾನ ತಗೊಂಡೆ ನಾನು. ಎಲ್ಲಿ ತಗೊಂಡ್ರಿ? ಅಲ್ಲೇ ಈ ಬೆಂಗಳೂರಲ್ಲೇ ತಗೊಂಡೆ. ಬೆಂಗಳೂರಲ್ಲಿ? ನಿಮ್ಮ ಮಿಸ್ಸಸ್ ಅವರು ತಗೊಂಡ್ರು. ಎಲ್ಲಿ? ಅಲ್ಲೇ ಬೆಂಗಳೂರಲ್ಲೇ ಅಲ್ಲಿ ಬಂದು ತಗೊಂಡ್ರು. ಅವರೇ ಅಲ್ಲೇ ಎಲ್ಲ ಮನೆ ಶಿಫ್ಟ್ ಮಾಡಿದಾಗ ಅಲ್ಲೇ ರೆಗ್ಯುಲರ್ ಆಗಿ ಹೋಗಿ ನಾವು ಸಭೆಗೆ ಹೋಗೋಕೆ ಆರಂಭ ಮಾಡಿದ್ವಿ. ಸಭೆಗೆ ಹೋಗೋಕೆ ಆರಂಭ ಮಾಡಿದ್ವಿ. ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ತಾಯಿದ್ವಿ. ಏರಿಯಾದಲ್ಲಿ ನಡೆಯುವಂಥ ಮೀಟಿಂಗ್ಗಳಿಗೆಲ್ಲ ಅಟೆಂಡ್ ಆಗ್ತಾಯಿದ್ವಿ. ಅಂದ್ರೆ ಏನೋ ಒಂದು ಉತ್ಸಾಹ, ಇನ್ನೂ ಬೆಳಿಬೇಕು ಅನ್ನೋ ಒಂದು ಮನಸ್ಸು ಬಂತು. ಅವಾಗ ಕೊನೆಗೆ ಏನಾಯಿತು, 2010ರಲ್ಲಿ ಅಕ್ಟೋಬರ್ 5ನೇ ತಾರೀಕು ಅಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ನಮಗೆ. ದೀಕ್ಷಾ ಸ್ನಾನ ಕೊಟ್ಟು ಅಲ್ಲಿಂದ ನಮ್ಮ ಒಂದು ಆತ್ಮಿಕ ಜೀವಿತನ ಆರಂಭ ಮಾಡಿದ್ವಿ ಇಬ್ಬರು. ಅಲ್ಲಿಂದ ನೆಕ್ಸ್ಟ್ ಅದಾದಮೇಲೆ 2 ವರ್ಷ ಮಾತ್ರ ಅಲ್ಲಿ ಸಭೆಯಲ್ಲಿದ್ವಿ. ಅದಾದಮೇಲೆ ಅಲ್ಲಿ ಇರ್ತಕ್ಕಂಥ ಸೇವಕರು ಗುರುತಿಸಿದ್ರು, ಇವ್ರಿಗೊಂದು ಒಳ್ಳೆ ತಾಲಂತಿದೆ, ಇವ್ರು ಏನಾದರೂ ಮಾಡ್ತಾರೆ ಅಂಥದ್ದು ಗುರುತಿಸಿ ಆ ಏರಿಯಾಗಳಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಅವರಿಗೆಲ್ಲ ಪ್ರಾರ್ಥನೆ ಕೊಡೋದು, ಬೈಬಲ್ ಓದಕ್ಕೆ ಬಿಡೋದು, ಹೀಗೆಲ್ಲ ಮಾಡಿ ಕೊನೆಗೆ ಏನು ಮಾಡಿದ್ರು, ಒಂದು ಸಾರಿ ಚಿಕ್ಕ ಏರಿಯಾಗಳಿಗೆ ಮೀಟಿಂಗ್ ಕಳಿಸ್ಬಿಡೋರು. ಹೋಗಿ ಪ್ರೇಯರ್ ಮಾಡ್ಕೊಂಬರ್ರಿ, ಹೋಗಿ ಮೆಸೇಜ್ ಕೊಟ್ಬರ್ರಿ, ಈ ಥರ ಕಳಿಸ್ಬಿಡೋರು. ಕೊನೆಗೆ 2014 ಆಕ್ಸಿಡೆಂಟ್ ಆಯಿತು. ಒಂದು 3 ತಿಂಗಳು ಬೆಂಗಳೂರು ರೆಸ್ಟ್ ಮಾಡಿದ್ವಿ. ಏನು ಆಕ್ಸಿಡೆಂಟ್ ಆಯಿತು? ಲಾರಿ ಹೊಡೆದಿತ್ತು. ಲಾರಿ ಬೈಕಲ್ಲಿ ನಿಂತಿದ್ದವನಿಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಮರಳಿ ಲಾರಿ ಬಂದು ಹೊಡೆದ್ಬಿಟ್ಟಿತ್ತು. ಕಾಲು ತುಂಬ ಫ್ರ್ಯಾಕ್ಚರ್ ಆಯ್ತಿದ್ದು, 2 ಓಪನ್ ಆಯ್ತಿದ್ದು. ಕೊನೆಗೆ ಆ ಟೈಮಲ್ಲೂ ಕೂಡ ದುಡ್ಡಿರಲಿಲ್ಲ. ದೇವರ ಮಹಾ ದೊಡ್ಡ ಕೃಪೆ, ಕೇವಲ ನನ್ನ ಹತ್ರ 40 ರೂಪಾಯಿ ಮಾತ್ರ ಇತ್ತು. ಆದರೆ ನಮ್ಮ ಕಂಪನಿ ಮತ್ತು ನಮ್ಮ ಸಹಪಾಠಿಗಳೆಲ್ಲ ಸೇರಿ ಹೆಚ್ಚು ಕಡಿಮೆ 3 ಲಕ್ಷ ಖರ್ಚಾಯ್ತು ಅಲ್ಲಿ ಪ್ರೈವೇಟಲ್ಲಿ, ಹಾಸ್ಪಿಟ್ಲಲ್ಲಿ. ದೇವ್ರ ಕೃಪೆ ಅದೆಲ್ಲ ತಿರುಗಿ ಮತ್ತೆ ತೋರಿಸಿ ಅಲ್ಲಿ ಒಂದು 8 ತಿಂಗಳು ನಾವು ರೆಸ್ಟ್ ಮಾಡಿದೆ ಮನೆಯಲ್ಲಿ. ಅದಾದಮೇಲೆ ಒಂದು ದಿವಸ ಹೀಗೆ ಇನ್ನೇನು ಮಾಡೋದು, ಮನೆಗೆ ಈಗಿದ್ರೆ ಸರಿಯಾಗಲ್ಲ ಅಂಥೇಳಿ ಮನೆ ಕೆಲಸಕ್ಕೆ ಹೋಗ್ತಾಯಿದ್ರು. ನಾನು ಎಲ್ಲಾದರೂ ಸ್ವಲ್ಪ ಮುಂಚೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾಯಿದ್ದೆ, ಹೋಗಿ ಜೀವನ ಮಾಡೋಣ ಅಂಥೇಳಿ ಒಂದು ದಿವಸ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗಿದೆ. ಹೋಗಬೇಕಾದ್ರೆ ಒಂದು ದಿನ ರಜಾ ಇತ್ತು, ಭಾನುವಾರ. ಚರ್ಚಿಗೆ ಹೋಗಿ ಬಂದು ಕೆಲಸಕ್ಕೆ ಹೋಗಿದ್ದೆ. ಒಂದಿನ ಸಂಜೆ ಹಿಂಗೆ ರೂಮಲ್ಲಿ ಕೂತ್ಕೊಂಡು ಬೈಬಲ್ ಓದಿ ಸ್ವಲ್ಪ ಹಿಂಗೆ ಪ್ರಾರ್ಥನೆ ಮಾಡ್ತಿದ್ದೆ. ಒಂದು ದರ್ಶನ ಕಂಡೆ. ಏನಂದರೆ ಒಂದು ದೊಡ್ಡ ಫುಲ್ಪಿಟ್ಟು, 100 ಜನ ಇದ್ದಾರೆ. ಇರಬೇಕಾದ್ರೆ ಒಂದು ದೊಡ್ಡ ಪ್ರಾಸಂಗಿಕರು ಪ್ರಸಂಗ ಮಾಡ್ತಿದ್ದಾರೆ. ಒಂದು ಕೋಟ್ ಶೂಟ್ ಹಾಕ್ಕೊಂಡು ಸುಮಾರು ಜನ ಕುಂತಿದ್ದಾರೆ. ನಾನು ಒಂದು ಕಡೆ ಕೂತ್ಕೊಂಡಿದ್ದೀನಿ. ಈ ಒಂದು ದರ್ಶನ ಕಂಡೆ. ನನಗೆ ಇದೇನು ಇದು ಹಿಂಗಾಯ್ತಲ್ಲ, ಹಗಲು ಹೊತ್ತಿನಲ್ಲಿ ಸಂಜೆ ಸಮಯ ಇದೇನು ಹೀಗಾಯ್ತಲ್ಲ ಅಂತ ಮತ್ತೆ ಅವತ್ತು ಏನೋ ಹೇಳ್ಬಿಡು ಮನಸ್ಸೆಲ್ಲ ಒಂಥರ ಆಯಿತು. ಸರಿ, ಏನೋ ಇರ್ಬೋದು, ಏನೋ ಕೊಡ್ತಿದ್ದಾರಲ್ಲ ದೇವರು, ಅರ್ಥ ಆಗ್ತಾಯಿಲ್ಲ ಅಂತಂದು. ಆ ತಕ್ಷಣ ಹಿರಿಯರಿಂದ ನನಗೊಂದು ಕಾಲ್ ಬಂತು. ನಾವಿಲ್ಲೊಂದು ಪ್ರೇಯರ್ ಮಾಡಬೇಕಂತ ಮಾಡಿದ್ವಿ, ಒಂದು ಪ್ರೇಯರ್ ಸ್ಟಾರ್ಟ್ ಮಾಡ್ಬೇಕಂತ. ನನಗೆ ಫಸ್ಟು ಸುವಾರ್ತೆ ಹೇಳಿದ್ರು ಅಂದ್ರಲ್ಲ ಗಂಡ ಹೆಂಡ್ತಿ, ಅವರು ಹಿರಿಯರಿಗೆ ಇದ್ದರು, ಹಿರಿಯೂರಲ್ಲಿ. ಅವ್ರು ನನಗೆ ಕಾಲ್ ಮಾಡಿದರು. ನಾವೊಂದು ಹಿಂಗೊಂದು ಹಳ್ಳಿಯಲ್ಲಿ ಸಭೆ ಮಾಡ್ಬೇಕಂತ ಇದ್ದೀವಿ, ಅದಕ್ಕೋಸ್ಕರ ನೀವು ಪ್ರೇಯರ್ ಮಾಡಿಕೊಳ್ರಿ ಅಂತಂದರು. ಆವಾಗ ಸೇಮ್ ನನಗೇನು ದರ್ಶನ ಸಿಕ್ಕಿದೆಯೋ ಅದೇ ದರ್ಶನ ಅವ್ರಿಗೂ ಸಿಕ್ಕಿದೆ. ಇಲ್ಲ, ನನಗೂ ಈ ಥರ ಆಯಿತು ಅಂತ ಅವ್ರು ಹೇಳಿದರು. ಅವಾಗ ಇಬ್ಬರು ಒಟ್ಟಾಗಿ ಕೂಡಿ ಮಾತನಾಡಿ ಪಟ್ರೇಳಿ ಅಂತ ಒಂದು ಇಲ್ಲಿಂದ ಹತ್ರ ಅಲ್ಲಿ ಒಂದು ಶೆಡ್ ತಳ್ಳಿ ಆರಂಭ ಮಾಡಿ ಅಲ್ಲಿಂದ ಅವರು ಕೊನೆಗೆ ಕೆಲವೊಂದು ದಿನಗಳ ನಂತರ ಅವರು ಬಿಟ್ಟು ಹೋದರು, ಅವ್ರು ಬೆಂಗಳೂರಿಗೆ. ಮತ್ತು ದೇವ್ರ ಕೃಪೆ ಇಷ್ಟು ವರ್ಷಗಳ ಕಾಲ ತುಂಬ ಚೆನ್ನಾಗಿ ದೇವರು ನಡೆಸ್ಕೊಳ್ತಾ ಬಂದರು. ನೀವು ಫ್ಯಾಮಿಲಿಯಾಗಿ ಈಗ ಫ್ಯಾಮಿಲಿ ಆಗಿದೆ. ಅಲ್ಲ, ನೀವು ಬೆಂಗಳೂರಿಗೆ ಬರಬೇಕಾದ್ರೆ ಫುಲ್ ಫ್ಯಾಮಿಲಿಯಾಗಿ ಬಂದ್ವಿ. ಎಲ್ಲ ಫ್ಯಾಮಿಲಿಯಾಗಿ ಬಂದ್ವಿ. ನಾನಲ್ಲಿ ಒಂದು ವಾರ ಚೆನ್ನಾಗಿ ಕೆಲವೊಂದು 2 ತಿಂಗಳು ನಾನು ಸಂಡೇ ಮಾತ್ರ ಬಂದು ಇಲ್ಲಿ ಸರ್ವಿಸ್ ಪ್ರೇಯರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೆ ಒಂದು ದಿವಸ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನಾನು ನನ್ನ ಕುಟುಂಬ ಪೂರ್ತಿ ಅಲ್ಲಿಗೆ ಹೋಗಬೇಕು. ಯಾಕಂದರೆ ಇದು ಸುಮ್ಮನೆ ಹೋಗಿ ಬರೋದು ಅಷ್ಟು ಚೆನ್ನಾಗಿರಲ್ಲ. ಸೇವೆ ಅಂದರೆ ಇದ್ರ ಅರ್ಥ ಅಲ್ಲ, ಇದಲ್ಲ ಯಾವಾಗಲೋ ಒಂದು ವಾರ ಒಂದು ದಿನ ಹೋಗಿ ಬರೋದು ಚೆನ್ನಾಗಲ್ಲ. ನಿನ್ನ ಚಿತ್ತ ಇದ್ದರೆ ನಾನು ಅಲ್ಲಿ ಹೋಗಿ ಸೇವೆ ಮಾಡ್ತೀನಿ, ನನಗೆ ಬೇಕಾದಂಥ ಒಂದು ದಾರಿಯನ್ನು ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಂದ್ವಿ. ನಮ್ಮ ಮನೆಯವ್ರ ಹತ್ರ ಒಂದು ಸಾರಿ ನಾನು ಕೇಳಿದೆ, ಶೇರ್ ಮಾಡಿದೆ. ಅವರು ಒಂದು ದಿವಸ ಇಡೀ ನೈಟ್ ಪ್ರೇಯರ್ ಮಾಡಿದ್ವಿ. ತಕ್ಷಣ ನನಗೆ ದೇವರು ಹೇಳಿದರು, ನೀನು ಹೋಗು, ನಾನು ನಿನ್ನ ಸಂಗಡ ಇದ್ದೀನಿ, ಹೆದರಬೇಡ ಅಂತ. ಯೆಹೋಶುವನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಹೇಳಿದಾಗೆ, ನಾನು ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡಲ್ಲಿ ಇದ್ದೀನಿ, ನೀನು ಹೋಗು, ನೀನು ಧೈರ್ಯದಿಂದ ಹೋಗು, ಹೆದರಬೇಡ ಅಂತಂದೇಳಿ ದೇವರ ವಾಕ್ಯ ನನ್ನ ಸಂಗಡ ಮಾತಾಡ್ತು. ನಾನು ಮನೆಗೆ ಹೇಳಿದೆ ಹೋಗ್ಬಿಡೋಣ ಅಂತ. ಅವಾಗಿದ್ದು ಸರಿ ಆಯಿತು ಅಂತ ಹೊರಟ್ವಿ. ಒಬ್ಬರು ನನಗೆ ಗೊತ್ತಿರೋಬ್ಬರು ಪಾಸ್ಟ್ರು ಹೇಳಿದರು, ನನಗೊಂದು ಗಾಡಿ ಗೊತ್ತಿದೆ, ನಿಮ್ಮ ಮನೆಯೆಲ್ಲ ಸಾಮಾನು ಶಿಫ್ಟ್ ಅಲ್ಲಿ ಮಾಡಿಸ್ತೀನಿ, ನೀವು ಹೋಗ್ರಿ ಅಂತ. ಕೇವಲ 70 ರೂಪಾಯಲ್ಲಿ ಇಲ್ಲಿ ಹಿರಿಯರಿಗೆ ಬಂದ್ವಿ ನಾವು ಇಡೀ ಫ್ಯಾಮಿಲಿಯಾಗಿ. ಇವತ್ತು ದೇವರ ಕೃಪೆ, ದೇವರೊಂದು ಸುಂದರವಾದಂಥ ಒಂದು 10 ಲಕ್ಷ ರೂಪಾಯಿ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಸೇವೆ ಕೊಟ್ಟಿದ್ದಾರೆ, ಒಳ್ಳೆ ಆತ್ಮಗಳು ಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮ ಸೇವಾ ಅನುಭವ ಸ್ವಲ್ಪ ಹಂಚಿಕೊಳ್ಬೋದಾ ಭಾಷೆ? ಯಾವ ರೀತಿ ಇಲ್ಲಿ ಮುಂದುವರಿಸಿದ್ರಿ, ಯಾವ ರೀತಿ ಸೇವೆ? ಆರಂಭದಲ್ಲಿ ಇಲ್ಲಿ ಬಂದಾಗ ಹಳ್ಳಿ ಅದು, ಅಲ್ಲಿ ಹೋರಾಟಗಳು ಭಾಳ ಇತ್ತು. ಯಾಕಂದರೆ ಅವ್ರ ಮನಸ್ಸಲ್ಲಿ ಇದ್ದಂತಿದ್ರೆ ಇದು ಹೊರದೇಶದ ದೇವರು, ಇವರು ಮತಾಂತರ ಮಾಡೋಕ್ಕೆ ಬರ್ತಾ ಇದ್ದಾರೆ, ನಮ್ಮ ಈ ಒಂದು ಪಂಗಡದಿಂದ ಅವರ ಪಂಗಡಕ್ಕೆ ಸೇರಿಸ್ಕೊಳ್ಳೋಕ್ಕೆ ಇವರೆಲ್ಲ ಅವ್ರು ಯಾವುದೋ ಫಾರಿನಿಂದ ಹಣ ಬರುತ್ತೆ, ಯಾವುದೋ ಸಮಸ್ಯೆಯಿಂದ ಹಣ ಬರುತ್ತೆ, ಇವರು ಶ್ರೀಮಂತರಾಗಕ್ಕೆ ಇವರು ಇದನ್ನು ಮಾಡೋಕ್ಕೆ ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ, ನಮ್ಮನ್ನು ಮತಾಂತರ ಮಾಡ್ತಾರೆ, ನಾವು ಈ ಆಚಾರ ವಿಚಾರಗಳು ಬಿಟ್ಟು ಹೋಗ್ಬೇಕಾಗತ್ತೆ ಎನ್ನುವಂಥ ಆ ಒಂದು ಮೂಢನಂಬಿಕೆಯಲ್ಲಿದ್ದಂಥ ಜನರು ಜಲ್ದಿ ಅದನ್ನು ನಾವು ಮಾಡ್ತಿದ್ದಂತನ ಜಲ್ದಿ ಇದು ಮಾಡ್ಕೊಳ್ಳಿಲ್ಲ. ಕೆಲವು ಹೋರಾಟಗಳು ಬಂದು ನಮಗೆ ಬಾಡಿಗೆ ಕೊಟ್ಟಿದ್ದಂಥ ಮನೆ ಹತ್ರ ಅವ್ರ ಹತ್ರ ಬಂದು ಗಲಾಟೆ ಮಾಡಿದರು. ಕೊನೆಗೆ ಅವ್ರಿಗೆ ನೀವು ನಮ್ಮ ಇದಕ್ಕೆ ಏನಕ್ಕೋ ನಮ್ಮ ಮನೆಗಳಿಗೆ ಬರಬೇಡ್ರಿ ಅಂತೇಳಿ ಹೊರಗಿಟ್ರು ಅವ್ರನ್ನ. ಎರಡನೇದಾಗಿ ನಮ್ಮನ್ನು ಕೂಡ ಸಾಕಷ್ಟು ಹಿಂಸೆ ಮಾಡಿದರು. ಅವರು ಮಾಡೋದು ಮಾಟ ಮಂತ್ರ ಮಾಡಿಸೋದು, ಆಮೇಲೆ ಆ ನಿಂಬೆಹಣ್ಣು ತಂದು ಹಾಕೋದು, ಏನೆಲ್ಲ ಮಾಡಬೇಕು ಅವರೆಲ್ಲ ಮಾಡಿದರು. ಆದರೆ ನನಗೆ ಒಂದು ಗೊತ್ತಿತ್ತು, ಯಾಕಂದ್ರೆ ನನ್ನ ಜೊತೆ ನಂದು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರು ನನ್ನ ಸಂಗಡ ಇರಬೇಕಾದ್ರೆ ಯಾರು ಏನು ಮಾಡಲ್ಲ ಅಂತ. ಯಾರು ಆ ರೀತಿಯಾಗಿ ಮಾಡ್ತಿದ್ರೋ ಅವರು ನನಗೆ ದೇವರ ಆತ್ಮನು ಅದನ್ನು ಪ್ರೇರೇಪಣೆ ಕೊಡ್ತಿದ್ದೆ. ನಾನು ಅವ್ರ ಹತ್ರನೇ ಹೋಗಿ ಮಾತಾಡ್ತಿದ್ದೆ, ಅವ್ರ ಹತ್ರನೇ ಸಂತೋಷಕ್ಕೆ ಮಾತಾಡೋದಾಗಲಿ, ಅವ್ರು ಮಾತಾಡ್ಸೋದಾಗಲಿ, ಊಟ ಆಯ್ತಾ ತಿಂಡಿ ಆಯಿತಾ, ಈ ಒಂದು ಫೆಲೋಶಿಪ್ಪಲ್ಲಿ ಇದು ಮಾಡ್ಕೊತ ಬಂದು 1-1.5 ವರ್ಷ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ನಿಮಗೆ ವಿರೋಧ ಏನೋ ಬಂದದುಂಟ ಭಾಷೆ? ಅಂದರೆ ಸಭೆಗಾಗಲಿ ನಿಮ್ಗೆ ಏನಾದರೂ ಉಪದ್ರ ಮಾಡಿದಂತ? ಇಲ್ಲ, ಆ ಥರ ಏನಿಲ್ಲ. ಅದೇ ಈ ಚಿಕ್ಕ ಪುಟ್ಟವು ಏನಾದರೂ ನಿಂಬೆಹಣ್ಣು ಅದು ಇದು ಮಾಡಿಸ್ಕೊಂಬಾರ್ದು, ಯಾವುದೋ ದೇವಸ್ಥಾನ ಹೋಗಿ ಇವ್ರು ಓಡೋ ಥರ ಮಾಡ್ಬೋದು. ಮತ್ತೆ ಆಮೇಲೆ ಕೆಲವರು ಹಾವುಗಳೆಲ್ಲ ತಂದು ಬಿಡೋದು, ಹಾವುಗಳೆಲ್ಲ ಹಿಡ್ಕೊಂಬಂದು ಇಲ್ಲಿ ಬಿಟ್ಬಿಟ್ರೆ ಎದ್ರಕೊಂಡು ಓಡೋಗ್ತಾರೆ, ಈ ಥರ ಹಾವುಗಳು ತಂದುಬಿಡೋದು, ಇದೆಲ್ಲ ಮಾಡಿದರು. ಕೊನೆಗೆ ಅದೇ ರೀತಿ ನಿಮ್ಮ ಸಭೆಗೆ ಬರೋದು ಹೆದರಿಸ್ಲಿಕ್ಕೆ ಶುರು ಮಾಡಿದ್ರೆ, ಅಂದರೆ ನಿಮಗೆ ನಾವು ಏನು ಕೊಡಲ್ಲ, ಇಲ್ಲಿ ನಮ್ಮನೆಗೆ ಸೇರಿಸ್ಕೊಳ್ಳಲ್ಲ ಎಂಬುದಾಗಿ ಸಭೆಗೆ ವಿಶ್ವಾಸಿಗಳನ್ನು, ಊರಿನವರು ವಿಶ್ವಾಸಿಗಳಂದರೆ ನಮಗೆ ಜಾಗ ಕೊಟ್ಟಿದ್ದಂಥ ಅವ್ರ ಮನೆಗೆ ತುಂಬ ಟಾರ್ಚರ್ ಮಾಡಿದರು. ನೀವು ಈ ಮನೆ ಏನಾದರೂ ನೀವು ಬಿಟ್ಕೊಡ್ಲಿಲ್ಲ ಅಂದರೆ ನಾವು ಬೆಂಕಿ ಇಡ್ತೀವಿ ಅಂತ ಹೇಳಿದ್ರು. ಬಾಡಿಗೆ ಮನೆಯಲ್ಲಿದ್ವಿ, ಬಾಡಿಗೆ ಮನೆಯಲ್ಲಿದ್ವಿ. ಓನರ್ ಮಟ್ಟಿ ಹಾಗಿದ್ರು ಅವರು ಸಪೋರ್ಟಿವ್ ಆಗಿದ್ದರು. ಆ ಊರು ಅವರಿಗೆ ವಿರುದ್ಧವಾಗಿ ನಿಂತ್ಕೊಳ್ತು. ಕೊನೆಗೆ ಅವರು ಕೆಲವೊಂದು ಪೂಜೆ, ಅವರು ಹಿಂದೂಗಳು, ಅವರೆಲ್ಲ ಪೂಜೆ ಪುನಸ್ಕಾರಗಳು ಮುಂಚೆ ಮಾಡ್ತಾಯಿದ್ರು. ಯಾವಾಗ ನಾವು ಬಂದು ಅಲ್ಲಿ ಅವ್ರ ತುಂಬ ಕಷ್ಟ ಆಯಿತು. ನಾವು ಬಂದಂಥ ಸಮಯದಲ್ಲಿ ನಾವು ಅವಾಗ ಸುವಾರ್ತೆ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವ್ರು ರಕ್ಷಣೆ ಮಾರ್ಗಕ್ಕೆ ಬಂದರು. ಅವರು ದೃಢವಾಗಿ ನಿಂತ್ಕೊಂಡ್ರು. ಇಡೀ ಊರೇ ಎದುರಾದರೂ ಸರಿ ಏನು ಹೇಳಿದರು, ನಾನು ಪಾಸ್ಟರ್ ಜೊತೆಗೆ ಇರ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ಅವರು ಕೆಲವೊಂದೆಲ್ಲ ಮಾತುಗಳನ್ನ ಹೇಳಿದರು. ಈಗ ಲೋಕದಲ್ಲೆಲ್ಲ ದೇವಸ್ಥಾನ ಮಾಡ್ತಾರೆ, ಮಸೀದಿ ಮಾಡ್ತಾರೆ, ಅಲ್ಲೆಲ್ಲ ಮಾಡ್ತೀವಿ, ನಾವು ಅಲ್ಲೇನು ಮಾಡಲ್ಲ. ನಾವೀಗ ನಮ್ಮ ದೇವರು ನನಗೆ ಸಮಾಧಾನ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ, ನನಗೆ ಒಂದು ಸತ್ಯ ಅನ್ನೋದು ಗೊತ್ತಾಗಿದೆ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಅವರು ಸ್ವಲ್ಪ ಸಪೋರ್ಟಿಗೆ ಚೆನ್ನಾಗಿ ನಿಂತ್ಕೊಂಡ್ರು. ಹಾಗಾಗಿ ದೇವ್ರ ಕೃಪೆಯಿಂದ ಯಾವುದೂ ತೊಂದರೆ ಆಗಲಿ. ಎರಡನೇದಾಗಿ ದೇವರ ಬಲ ನಮ್ಮ ಜೊತೆಗಿತ್ತು. ಕೆಲವೊಂದು ಹೋರಾಟಗಳು ಬಂದು, ಕೆಲವೊಂದು ಜನರು ಬಂದು ಸ್ವಲ್ಪ ಸುಮ್ಮನೆ ಸಿಕ್ಕಾಬಿಟ್ಟೆ ಸ್ವಲ್ಪ ಟಾರ್ಚರ್ ಕೊಡೋದು, ಹಲ್ಲೆಲೂಯಾ ಗುಂಪು ಅಂತ ಹೇಳೋದು, ಆಮೇಲೆ ಬೆಂಕಿ ಇಡ್ತೀವಿ ಅನ್ನೋದು, ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಇವತ್ತು ಸಂಜೆ ಬೆಂಕಿ ಇಡ್ರು ಅಂತ ಎಲ್ಲ ಮಾತಾಡೋದು, ಹೀಗೆ ಎಲ್ಲ ಕೆಲವೊಂದು ವಿಷಯಗಳು ಬರ್ತಾಯಿದ್ವು. ಹೊಡಿಬೇಕಂತಲೂ ಕೆಲವರು ಒಂದು ಕಡೆ ಮಾತಾಡ್ತಿದ್ರು ಅಂತ ವಿಷಯ ಬಂತು. ನಾನು ಒಂದೇ ಒಂದು ಮಾತು ಹೇಳಿದೆ, ನಾನು ಆ ಮನೆಯವರಿಗೆ, ನಾನು ರಕ್ತ ಸಾಕ್ಷಿಯಾಗಿ ಈ ಸ್ಥಳದಲ್ಲಿ ಸಾಯಬೇಕು ಅಂತ ದೇವ್ರ ಚಿತ್ತ ಇದ್ದರೆ ಯಾರೂ ತಪ್ಸೋಕ್ಕಾಗೋದಿಲ್ಲ, ಅದಾಗಲೇಬೇಕು ಅಂತ ದೇವ್ರ ಚಿತ್ತ ಇದ್ದರೆ ಖಂಡಿತ ಆಗುತ್ತೆ, ನಾನು ಎಲ್ಲೂ ಬಿಟ್ಟು ಹೋಗಲ್ಲ ಅಂಥೇಳಿ ಅಲ್ಲೇ ಬೇರಿರುವುದೇ. ಕೊನೆಗೆ ದೇವರ ಕೃಪೆ 3 ವರ್ಷಗಳ ಕಾಲ ಆ ಸ್ಥಳದಲ್ಲಿ ಸೇವೆ ಮಾಡಲಿಕ್ಕೆ ದೇವರ ಕೃಪೆ ಕೊಟ್ಟರು. ಮೇಘಸ್ತಂಭ ಆಗಿ ಅಗ್ನಿಸ್ತಂಭ ಆಗಿ ಕಾಪಾಡಿದರು. ನೆಕ್ಸ್ಟ್ ಈಗ ನನಗೆ ನನ್ನದೇ ಆದಂಥ ಒಂದು ಸ್ವಂತ ಜಾಗದಲ್ಲಿ, ನಾನು ಮುಂಚೆ ಗುಡಿಸಲಿದ್ದಂಥ ಆ ಸ್ಥಳದಲ್ಲೇ ಒಂದು ಮನೆ ಕಟ್ಟಲಿಕ್ಕೆ ದೇವರು ಅನುಕೂಲ ಮಾಡಿಕೊಟ್ರು. ನಿಮ್ಮ ಸ್ವಂತ ಜಾಗದಲ್ಲಿ ಅಲ್ಲಿ ಒಂದು ಮನೆಯನ್ನು ಕಟ್ಟಿದ್ವಿ. ಆ ಮನೆಯಲ್ಲೇ ದೊಡ್ಡ ಹಾಲ್ ಮಾಡಿ ಈಗ ಅಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ವಿ. ಈಗ ಆ ಮನೆಯ ಮೇಲೆ ಒಂದು ಹಾಲೇನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ. ಓಕೆ, ಫಸ್ಟ್ ನೀವು ಸೇವೆ ಮಾಡೋ ಸಮಯದಲ್ಲಿ ಏನು ಅದ್ಭುತಗಳು ನಡೆದಿದೆ ಅಂದ್ರೆ ಉಂಟಾ ಭಾಷೆ? ಖಂಡಿತ ನಡೆದಿದೆ, ಅದೊಂದು ಹೇಳ್ಬೋದು. ಖಂಡಿತ. ಒಂದು ಸಾರಿ ಮಧ್ಯರಾತ್ರಿ ಒಂದು 2 ಗಂಟೆ ಸಮಯ ಮಧ್ಯರಾತ್ರಿ ಒಂದು ದಿವಸ ನಾನು ಮಲಗಿದಾಗ ಒಂದು ಹಳ್ಳಿಯಿಂದ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 17 ಕಿಲೋಮೀಟ್ರ್ ದೂರ ಆಗುತ್ತೆ. ಅದು ತುಂಬ ಕಾಡು, ಅಲ್ಲಿ ಬಸ್ಸುಗಳು ಆಟೋ ಏನೂ ಓಡಾಡಲ್ಲ, ಒಂದು ಬೆಟ್ಟದ ಮೇಲೆ ಇರತಕ್ಕಂಥ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಯಾರೋ ಆ ಒಂದು ಸಹೋದರಿ ಏನಾಗಿದೆ ಅಂದರೆ ಆಕೆಗೆ ಈ ಹೊಟ್ಟೆಯಲ್ಲಿ ಏನೋ ಒಂದು ಇದಾಗ್ಬಿಟ್ಟು ಅವತ್ತು ರಾತ್ರಿ ತುಂಬ ಸುಸ್ತಾಗೋಗಿದೆ. ಆವಾಗ ಏನು ಮಾಡಿದ್ದಾರೆ ಅವ್ರ ಗಂಡ ಯಾರ ಹತ್ರ ನಂಬರ್ ತೊಗೊಂಡು, ಅಂದರೆ ಯಾರೋ ಆಕಸ್ಮಿಕವಾಗಿ ಕೊಟ್ಟಿದ್ದಾರೆ ಆ ನಂಬರ್ನ. ಆ ನಂಬರಿಂದ ರಾತ್ರಿ ನನಗೆ ಕಾಲ್ ಮಾಡಿದರು. ಏನಂತ ಕಾಲ್ ಮಾಡಿದರು,
ಅಂದರೆ ಫಾದರ್ ನೀವೇನಾ ಅಂತಂದ್ರೆ ಹೌದು ನಾನು ಚರ್ಚ್ ಫಾದರ್. ಏನಪ್ಪ ಏನು ವಿಷಯ ಅಂತಂದೆ. ಈಗ ನನ್ನ ಹೆಂಡತಿ ಈಗ ಸಾಯ್ತಾ ಇದ್ದಾಳೆ, ತುಂಬ ಕಷ್ಟ ಆಗ್ತಿದೆ, ದಯವಿಟ್ಟು ಏನಾದರೂ ನೀವು ಮಾಡೋಕ್ಕಾಗತ್ತಾ? ನಾನು ಎಲ್ಲೂ ಹೊರಗಡೆ ಬರೋಕ್ಕಂದ್ರೆ ನನ್ನ ಬೈಕ್ ಇಲ್ಲ, ಅಥವಾ ಎಲ್ಲೂ ಬರೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ, ಮಧ್ಯರಾತ್ರಿ ಆಗಿದೆ, ಇಬ್ಬರು ಮಕ್ಕಳು ಎಲ್ಲರೂ ಇಡೀ ಆ ಮನೆ ಫುಲ್ಲು ಅಳತಾ ಇದೆ. ನಾನೇನು ಮಾಡಿದೆ, ಸರಿ ಆಯಿತು, ಈಗ ಯಾವ ಊರು ಹೇಳಪ್ಪ, ನಾನು ಬರ್ತೀನಿ ಅಂದೆ. ಅಯ್ಯ ಇಲ್ಲಿ ಬರೋಕ್ಕಾಗಲ್ಲ, ತುಂಬ ಕತ್ತಲು, ಆಮೇಲೆ ರೋಡ್ ಬೇರೆ ಸರಿ ಇಲ್ಲ, ಟಾರ್ ರೋಡ್ ಇಲ್ಲ, ಮಣ್ಣು ರೋಡು, ವೆಹಿಕಲ್ ಬರೋದು ಕಷ್ಟ ಆಗುತ್ತೆ, ದಯವಿಟ್ಟು ನೀವೇನಾದರೂ ಒಂದು ಕೆಲಸ ಹೆಲ್ಪ್ ಮಾಡ್ರಯ್ಯ ಅಂದೆ. ನಾನು ಹೇಳಿದೆ, ಒಂದು ಪ್ರಾರ್ಥನೆ ಮಾಡ್ತೀನಿ, ದೇವ್ರು ನಿಮ್ಮ ಸಂಗಡ ಇರ್ತಾರೆ, ಖಂಡಿತ ನನ್ನ ಯೇಸು ಗುಣಪಡಿಸ್ತಾರೆ ಅಂತಂದು ಹೇಳಿ ತಕ್ಷಣ ಅವ್ರಿಗೆ ಮೊಬೈಲಲ್ಲಿ ಒಂದು ಫೋನ್ ಮಾಡಿದೆ, ನಿಮ್ಮ ಹೆಂಡತಿ ಕಿವಿಯಲ್ಲಿ ಇಡ್ರಿ ಅಂತ ಪ್ರಾರ್ಥನೆ ಫೋನ್ ಮಾಡಿ. ಈ ಫೋನಲ್ಲೇ ಒಂದು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಮೊಬೈಲ್ ಇಟ್ಟ ತಕ್ಷಣ ಆಕೆ ಟಕ್ ಅಂತ ಎದ್ದಿದ್ದಾರೆ. ಎದ್ಬಿಟ್ಟು ಅವಾಗಲೇ 2 ದಿನ ಊಟ ಮಾಡಿರಲ್ಲಂತೆ, ಅವಾಗಲೇ ಎದ್ದು ಊಟ ಮಾಡಿ ಆಕೆ ಮತ್ತು ನನ್ನ ಜೊತೆ ಮಾತಾಡಿದ್ದಾರೆ, ಸಹೋದರಿ ಲಕ್ಷ್ಮೀದೇವಿ ಅಂತ. ಕೊನೆಗೆ ಅವ್ರು ಇವಾಗ ಸಭೆಗೆ ಬರ್ತಿದ್ದಾರೆ. ಇಂಥ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಅನೇಕ ಅದ್ಭುತಗಳು ಸಭೆಯಲ್ಲಿ ಆಗ್ತಾಯಿದೆ, ಸೇವೆಗಳಲ್ಲಿ ಆಗ್ತಾಯಿದೆ, ಅನೇಕರು ಸ್ವಸ್ಥರಾಗ್ತಿದ್ದಾರೆ. ಮಧ್ಯರಾತ್ರಿ ಎಲ್ಲ ಎಷ್ಟೋ ಒಂದು ಇನ್ನೇನ ಕ್ಷಣದಲ್ಲೇ ಪ್ರಾಣ ಹೋಗುವಂಥ ಸಮಯದಲ್ಲೂ ಕೂಡ ಫೋನ್ ಮಾಡಿರೋ ಜನ ಇದ್ದಾರೆ. ಅಂಥ ಸಮಯದಲ್ಲಿ ದೇವರ ಕೃಪೆ, ಅಲ್ಲೋಗಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಸೇವೆ ಅಂದರೆ ಹಗಲು ರಾತ್ರಿ ಅಂತಿಲ್ಲ, ಯಾವ ಸಮಯದಲ್ಲಿ ಕರೆದ್ರೂ ನಾನು ಹೋಗೋಕೆ ರೆಡಿ ಇದ್ದೀನಿ. ಮಧ್ಯರಾತ್ರಿ, ಎಷ್ಟೋ ರಾತ್ರಿ, ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆಲ್ಲ ಹೋಗಿ ಬಂದಿದ್ದೀನಿ ಹಳ್ಳಿಗಳಲ್ಲಿ. ಆ ಕಡೆ ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ ಅವ್ರಿಗಂತೂ ಸಮಾಧಾನ. ಆ ಅದ್ಭುತವನ್ನು ಕಂಡಂಥ ಜನರು ಇವತ್ತು ಬರ್ತಾ ಇದ್ದಾರೆ, ದೇವರಲ್ಲಿ ಬೆಳೀತಾ ಇದ್ದಾರೆ, ದೇವ್ರಿಗಾಗಿ ನಿಂತಿದ್ದಾರೆ. ಕಳೆದ ಒಂದು ವಾರದ ಹಿಂದೆ 7 ಜನಕ್ಕೆ ದೀಕ್ಷಾ ಸ್ನಾನವನ್ನು ಕೊಟ್ವಿ, ದೇವ್ರ ಕೃಪೆ. ಓಕೆ ಭಾಷೆ ನಿಮ್ಮ ಮಕ್ಕಳು ನಿಮ್ಮೊಟ್ಟಿಗೆ ಯಾವ ರೀತಿ ಇದ್ದಾರೆ? ಸಭೆಗೆ ಮಾಡ್ತಾರೆ, ಆರಾಧನೆಗೆಲ್ಲ ಲೀಡ್ ಮಾಡ್ತಾರೆ. ಆಮೇಲಿಂದ ಈ ಮ್ಯೂಸಿಷಿಯನ್ ಎಲ್ಲ ಕೆಲವೊಂದು ಕಲ್ತಿದ್ದಾರೆ, ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕಾಂಗೋ ಬಾರಿಸೋದಾಗಲಿ ಇದನ್ನಾಗಲಿ ಅದು ಹೆಲ್ಪ್ ಮಾಡ್ತಾರೆ. ಆರಾಧನೆಗೆಲ್ಲ ಅವರೇ ಲೀಡ್ ಮಾಡ್ತಾರೆ, ನಾನು ಸಪೋರ್ಟಿಗೆ ಇರ್ತೀನಿ, ನನ್ನ ಜೊತೆಗೆ ಅವರು ಆರಾಧನೆಗೆಲ್ಲ ಪಾಲ್ಗೊಳ್ತಿದ್ದಾರೆ. ಮಿಸ್ಸಸ್ ಅವರು ಪ್ರೇಯರಲ್ಲಿ ಇರ್ತಾರೆ, ಪ್ರೇಯರ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮ ಜೊತೆ ಬರ್ತಾರೆ. ಈ ಕಡೆ ಹಳ್ಳಿಗೆ ಹೋಗ್ಬೇಕಾದ್ರೆ ಎಲ್ಲ ಸಮಯದಲ್ಲಿ ನಮ್ಮ ಜೊತೆಗಿರ್ತಾರೆ. ಎಲ್ಲಿಗೆ ಹಳ್ಳಿ ಮೀಟಿಂಗ್ ಹೋಗ್ಬೇಕಂದ್ರೆ ಎಲ್ಲ ಕಡೆಯಲ್ಲೂ ಮನೆಯಲ್ಲಿ ತುಂಬ ಕೋಪರೇಟಿ ಇದೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಂಡತಿ ಕೂಡ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಅವರೆಲ್ಲ ಒಳ್ಳೆ ಪ್ರಾರ್ಥನೆ ಶಕ್ತಿಯಾಗಿ ಪ್ರಾರ್ಥನೆ ಇದ್ದಾರೆ. ದೇವರು ಸಂತೋಷ ಭಾಷೆ ಮುಂದೆ ಏನು ಮಾಡಬೇಕಂತಿದ್ದೀರಿ ಭಾಷೆ? ನಿಮ್ಮ ದರ್ಶನ ಏನಾಗಿದೆ? ದರ್ಶನ ಏನಾಗಿದೆ ಅಂದರೆ, ನನ್ನ ಉದ್ದೇಶ ನಾನಿರುವಂಥ ಈ ಪಟ್ಟಣ ಉಜ್ಜೀವನ ಕಾಣಬೇಕು. ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಬಂದಿದ್ದೀನಿ. ನಾನೆಂದರೆ ಇವತ್ತು ಸತ್ಯ ಗೊತ್ತಿಲ್ಲದೆ, ಎಡಗೈಗೆ ಬಲಗೈ ವ್ಯತ್ಯಾಸ ಗೊತ್ತಿಲ್ಲದೆ ಎಷ್ಟೋ ಆತ್ಮಗಳಿದೆ. ಆ ಆತ್ಮಗಳು ನಷ್ಟವಾಗಬಾರದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆ ಹೊಂದಬೇಕಂತಲ್ಲ, ಯಾರು ಕೆಟ್ಟೋಗ್ಬಾರಂತಲ್ಲ. ತಂದೆಯಾದ ದೇವರು ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ಅದು ವರ್ಣಿಸಲಿಕ್ಕೆ ಆಗೋದಿಲ್ಲ. ಆ ಒಂದು ಸಣ್ಣ ಪ್ರೀತಿಯನ್ನು ನಾವು ಕೊಡೋಣ ಅಂತ ಅಷ್ಟೇ. ಈ ಲೋಕ ದೇವ್ರನ್ನ ಕಂಡುಕೊಳ್ಬೇಕು, ಈ ಲೋಕ ನಿತ್ಯ ರಾಜ್ಯಕ್ಕೆ ಬರಬೇಕು, ಯಾರೂ ನಾಶವಾಗಬಾರ್ದು. ಅದೇ ನನ್ನ ಆಸೆ, ಅದನ್ನು ನಾನು ಮಾಡಬೇಕಂತ ನನ್ನ ಆಸೆ. ಕೊನೆಯದಾಗಿ ಅಷ್ಟೇ, ಅನೇಕ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಎಷ್ಟೋ ಜನ ನಿಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ನಿಮ್ಮ ಸಾಕ್ಷಿ ಕೇಳ್ತಾ ಇದ್ದಾರೆ. ನಮ್ಮ ಪ್ರಿಯ ಸಹೋದರ ಸಹೋದರಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನನ್ನು ಕೇಳುವಂಥ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತೇನೆ. ನನ್ನ ದೇವರು ನಿಜವಾಗಲೂ ಜೀವಂತ ದೇವರು, ಜೀವವುಳ್ಳ ದೇವರು. ಆ ದೇವರನ್ನ ನೀವು ಅರ್ಥಕೊಂಡ್ರೆ, ಆ ದೇವರನ್ನ ನೀವು ಕಂಡುಕೊಂಡ್ರೆ, ಆ ದೇವರಿಗೆ ನೀವು ವಿಧೇಯತ್ವ ಉಳ್ಳವರಾದರೆ ಖಂಡಿತ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡಿದಂಥ ದೇವರು ನಿಶ್ಚಯವಾಗಿ ನಿಮ್ಮಲ್ಲೂ, ನಿಮ್ಮ ಕುಟುಂಬದಲ್ಲೂ, ನಿಮ್ಮ ಜೀವಿತದಲ್ಲೂ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ, ನಿಮ್ಮ ಆರೋಗ್ಯದಲ್ಲೂ, ಪ್ರತಿಯೊಂದು ಹಂತದಲ್ಲೂ ನನ್ನ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ರೋಮ 8:28, ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿ ಕೊಡ್ತಾನೆ ಎಂದು. ಖಂಡಿತ ನನ್ನ ದೇವರು ಒಳ್ಳೆಯ ದೇವರು, ಆತನನ್ನು ನೀವು ಅಂಗೀಕರಿಸ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಸಂತೋಷ ಭಾಷೆ. ದೇವರು ನಿಮ್ಮನ್ನು ಹೇಳೋಗಿ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಏನು ಆಸೆ ಆಕಾಂಕ್ಷೆ ಉಂಟು ಅದೆಲ್ಲ ದೇವರು ನೆರವೇರಿಸಲಿ ನಾವು ಹಾರೈಸ್ತೇವೆ. ನೀವು ಇಲ್ಲರಿಗೆ ಬಂದು ನಿಮ್ಮ ಅದ್ಭುತ ಸಾಕ್ಷ್ಯವನ್ನು ಹಂಚಿಕೊಂಡಿದ್ದೀರಿ, ಹಾಗೆ ನಿಮಗೆ ಧನ್ಯವಾದಗಳು. ದೇವರು ನಿಮಗೆ ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಪಾಸ್ಟರ್ ರಾಮಕೃಷ್ಣ ಇವರೊಂದು ಸಾಕ್ಷಿ ನೀವು ಕೇಳಿದಿರಿ ಪ್ರಿಯರೇ. ಒಂದು ಕುಡಿಕತನದಲ್ಲಿ ಅಂದರೆ ಯಾವಾಗ ಬೆಳಿಗ್ಗೆ ಎದ್ದು 4 ಗಂಟೆಯಿಂದ ಕುಡಲಿಕ್ಕೆ ಪ್ರಾರಂಭ ಮಾಡ್ತದೆ ಒಂದು ವ್ಯಕ್ತಿಯಾಗಿದ್ದರು. ಆದರೆ ಯಾವಾಗ ಒಂದು ವ್ಯಕ್ತಿ ಬಂದು ಅವ್ರಿಗೆ ಸತ್ಯವೇದನ್ನು ಕೊಟ್ಟರು, ಅದನ್ನು ಓದುವಂಥ ಸಮಯದಲ್ಲಿ
ದೇವರ ಅವರ ಹೃದಯವನ್ನು ಮುಟ್ಟಿದ್ರು ಪ್ರಿಯರೇ. ಖಾಲಿ ಒಂದು ವಾಕ್ಯನ ಓದುವಾಗಲೇ ದೇವರಲ್ಲಿ ಅವರ ಹೃದಯವನ್ನು ಬದಲಾಯಿಸಿದರು. ಆ ಎಲ್ಲ ಚಟಗಳಿಂದ ದೇವರು ತಕ್ಷಣ ಅವರಿಗೆ ಬಿಡುಗಡೆ ಕೊಟ್ಟರು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಅವರು ಈ ಲೋಕದಲ್ಲಿ, ಯಾಕೆಂದರೆ ಅವರು ಹೇಳ್ತಾರೆ, ಈ ಒಂದು ವೇಳೆ ಅವರು ಯೇಸುಸ್ವಾಮಿಯನ್ನು ಕಂಡುಕೊಳ್ಳದೆ ಹೋದರೆ ಅವ್ರು ಏನಾಗಿರ್ತಿದ್ರು ಗೊತ್ತಿಲ್ಲ. ಯಾಕೆ ಕುಡಿದು ಇನ್ನೇನಾಗ್ತಾಯಿದ್ರ. ಆದರೆ ಪ್ರಿಯರೇ, ಯೇಸುವಿನ ಆ ಪ್ರೀತಿ ಅವರನ್ನು ಹುಡ್ಕೊಂಡು ಬಂದಿತ್ತು ಪ್ರಿಯರೇ. ಅವರಿಗೆ ಆ ಯೇಸುವಿನ ಪ್ರೀತಿನ ಅರಿತುಕೊಂಡ್ರು, ಅವರು ತಮ್ಮಂತ ಒಪ್ಪಿಸಿಕೊಟ್ಟರು ಬೇರೆ. ಇಂದು ಅವರ ಒಂದು ದೊಡ್ಡ ಸೇವಕರನ್ನಾಗಿ, ಯಾರಿಗೂ ಬೇಡದಂಥ ವ್ಯಕ್ತಿಯನ್ನು ಇಂದು ಎಲ್ಲರೂ ಬಯಸುವಂಥ ಒಂದು ಸೇವಕರನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಧೂಳಿನಲ್ಲಿ ಬಿದ್ದಂಥವರನ್ನು ಎತ್ತಿ ಪ್ರಭುಗಳಲ್ಲಿ ಕೂಡಿಸ್ತಾರೆ ಎಂಬುದಾಗಿ. ಅದನ್ನೇ ದೇವರಿಗೆ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ಅದನ್ನು ಕೂಡ ಆತನು ನಿಮ್ಮ ಜೀವಿತದಲ್ಲಿ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ನಿಮ್ಮ ಜೀವಿತದಲ್ಲಿ ಆತನಿಗೆ ಒಪ್ಪಿಸಿಕೊಡ್ರಿ, ಆತನಿಗೆ ಅವಕಾಶ ಕೊಡ್ರಿ. ದೇವರು ನಿಮ್ಮ ಜೊತೆ ಕಾರ್ಯ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯ ಮೂಲಕ, ಇನ್ನೊಂದು ಸೇವಕರ ಮೂಲಕ ನಿಮ್ಮಲ್ಲಿ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.